ವಂದನೆಗಳು ಅಂತಿ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕಣ್ಣುಗಳನ್ನು ಮುಚ್ಚೋದಾದರೆ ಪ್ರಾರ್ಥನೆಯೊಂದಿಗೆ ಈ ಒಂದು ಸಂದೇಶ ಭಾಗವನ್ನು ಪ್ರಾರಂಭಿಸಿಕೊಳ್ಳೋಣ. ಪರಿಶುದ್ಧನು ನೀತಿವಂತನು ಆದಂತಹ ಪರಲೋಕದ ತಂದೆಯಾದ ದೇವರೇ, ಮಹೋನ್ನತವಾದಂತಹ ನಿನ್ನ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ತಂದೆ. ಈಗಲೂ ಸಹ ನಾವು ಮುಂಜಾನೆಯ ಈ ವೇಳೆಯಲ್ಲಿ ನಿನ್ನ ಮಾತುಗಳನ್ನು ತಿಳಿದುಕೊಳ್ಳಲು ತಂದೆಯ ನಿನ್ನ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ನಿನ್ನನ್ನು ಹುಡುಕಲು ತಂದೆಯೇ ನಾವು ಕಾದು ಕುಳಿತಿರುವಾಗ ಒಳ್ಳೆಯ ಮಾತುಗಳನ್ನು ತಂದೆಯೇ ಈ ಒಂದು ವಾಕ್ಯ ಸಂದೇಶ ಮೂಲಕ ನಿಮ್ಮ ಮಕ್ಕಳಿಗೆ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ತಂದೆ. ಹೇಳುವಂತ ನಾನು, ಕೇಳುವಂತ ನಿಮ್ಮ ಮಕ್ಕಳು ತಂದೆ ಅದನ್ನು ಅಭ್ಯಾಸಿಸಿ ಸರಿಯಾದ ರೀತಿಯಲ್ಲಿ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದೇ ಪ್ರಕಾರವಾಗಿ ನಡೆದುಕೊಂಡು ನಮ್ಮ ಚಿತ್ತವನ್ನು ಸಂಪೂರ್ಣವಾಗಿ ನಾವು ತಂದೆ ಕೈಗೊಳ್ಳುವುದಕ್ಕೆ ಬೇಕಾದಂತಹ ನಿಮ್ಮ ಕೃಪೆನ, ಪವಿತ್ರಾತ್ಮರ ಸಹಾಯವನ್ನ, ಮಾರ್ಗದರ್ಶನವನ್ನು ತಂದೆಯ ಪ್ರತಿಯೊಬ್ಬರಿಗೆ ನೀವು ದಯಪಾಲಿಸಿಕೊಡಿ. ಅದೇ ರೀತಿಯಾಗಿ ತಂದೆ ನಿಮ್ಮ ಮಕ್ಕಳನ್ನು ನೆನೆಸಿ ಪ್ರಾರ್ಥಿಸ್ತೇನೆ. ಒಬ್ಬೊಬ್ಬರ ಅವರ ಒಂದು ವೈಯಕ್ತಿಕ ಜೀವಿತಗಳನ್ನು ನೆನೆಸಿ ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬರು ಆತ್ಮಿಕವಾಗಿ ತಂದೆ ಬಲಪಡಿಸಿ ಅಪ್ಪ ಕೇಳುವಂತಹ ವಾಕ್ಯಗಳನ್ನು ತಂದೆ ಕೇಳಿ ಅದನ್ನು ಮತ್ತೊಬ್ಬರಿಗೆ ಪ್ರಕಟಿಸುವಾಗಲೂ ಅವರೊಂದಿಗೆ ನೀವಿದ್ದು ಸಹಾಯಿಸಬೇಕಾಗಿಯೂ ಪ್ರಾರ್ಥಿಸ್ತೇನೆ. ಮತ್ತು ಸಭಾಪಾಲಕರೆನಿಸಿ ಪ್ರಾರ್ಥಿಸ್ತೇನೆ ತಂದೆ. ಅಪ್ಪ ಅವರು ಒಂದು ಕೂಟದ ನಿಮಿತ್ತವಾಗಿ ಅಪ್ಪ ಪ್ರಯಾಣ ಬೆಳೆಸಿರುವಾಗ ಪ್ರಯಾಣವನ್ನು ಕೂಡ ವಿಶೇಷ ರೀತಿಯಲ್ಲಿ ನೀನು ಆಶೀರ್ವದಿಸಿ ಹೋಗುವಂತಹ ಎಲ್ಲ ಕಡೆ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತಹ ಕೆಲಸದಲ್ಲಿ ಸಹಾಯವಾಗಿ ಜೊತೆಯಾಗಿ ನೀನಿದ್ದು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಕೂಟವನ್ನು ನಡೆಸೋದಕ್ಕೆ ತಂದೆ ಮುಖ್ಯ ಕಾರಣವಾಗಿರುವಂತಹ ನಿಮ್ಮ ಮಕ್ಕಳನ್ನು ನೆನೆಸಿ ಪ್ರಾರ್ಥಿಸ್ತೇನೆ. ಆಂಟಿರವರನ್ನು ನೆನೆಸಿ ಪ್ರಾರ್ಥಿಸ್ತೇನೆ. ದೀಕ್ಷಿತನ್ನು ನೆನೆಸಿ ಪ್ರಾರ್ಥಿಸ್ತೇನೆ ತಂದೆ. ಮತ್ತೆ ಈ ಕೂಟದ ದ್ವಾರ ತಂದೆ ವಾಕ್ಯಗಳನ್ನ ಹೇಳುವಂತಹ ಪ್ರತಿಯೊಬ್ಬ ದೈವ ಸೇವಕರನ್ನು ನೆನೆಸಿ ಪ್ರಾರ್ಥಿಸ್ತೇನೆ. ಅವರ ಕುಟುಂಬಗಳನ್ನ ನೆನೆಸಿ ಪ್ರಾರ್ಥಿಸ್ತೇನೆ ತಂದೆ. ಪ್ರತಿಯೊಬ್ಬರನ್ನ ಬಲಪಡಿಸಿ ಇನ್ನೂ ಎಚ್ಚರಿಕವಾಗಿ ನಿನ್ನ ನಾಮಗಳನ್ನ ಮಹಿಮೆ ಪಡಿಸುವ ರೀತಿಯಲ್ಲಿ ನಿನಗೋಸ್ಕರ ಇನ್ನೂ ಅದ್ಭುತವಾದ ರೀತಿಯಲ್ಲಿ ತಂದೆ ಬೆಳೆದು ನಿನಗೆ ಪ್ರಕಾಶಿಸುವಂತೆ ಒಂದು ಉಪ್ಪಿನ ರೀತಿಯಲ್ಲಿ, ಬೆಳಕಿನ ರೀತಿಯಲ್ಲಿ ಲೋಕದಲ್ಲಿ ನಿನಗಾಗಿ ಪ್ರಕಾಶಿಸಲಿಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಎಲ್ಲವನ್ನೂ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆ, ಆಮೆನ್. ಮತ್ತೊಮ್ಮೆ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ಪ್ರೀತಿಯ ನಾಮದಲ್ಲಿ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಪ್ರಿಯರೇ. ಇವತ್ತಿನ ದಿನದಲ್ಲಿ ನಾವು ವಾಕ್ಯ ಸಂದೇಶವಾಗಿ ನೋಡ್ಲಿಕ್ಕೆ ಹೊರಟಿರುವಂತಹ ಅಂಶವು ಬಂದು ಕೊನೆಯದಾಗಿ ಅದನ್ನ ನಾವು ಆಲೋಚಿಸಿಕೊಳ್ಳೋಣ. ಪ್ರಾರಂಭವಾಗಿ ನಾವು ಕ್ರಿಸ್ತನು ಲೋಕದಲ್ಲಿ ಇದ್ದಾಗ ಆತನು ಹೇಳಿದಂತಹ ಮಾತುಗಳು, ವಾಕ್ಯಗಳು ಎಲ್ಲವೂ ಅದು ಅತ್ಯದ್ಭುತವಾಗಿರುವಂತದ್ದಾಗಿರುತ್ತದೆ. ಅದೇ ರೀತಿಯಾಗಿ ಅವ್ರು ಏನಂತ ಪರಲೋಕ ರಾಜ್ಯಗಳ ಗುಟ್ಟುಗಳನ್ನ ಕುರಿತು ಮತ್ತು ಆತ್ಮಿಕವಾದ ಜೀವಿತವನ್ನ ಕುರಿತು, ನಿತ್ಯ ಜೀವದ ಕುರಿತು, ಟೋಟಲ್ ಪರಲೋಕ ರಾಜ್ಯಕ್ಕೆ ನಾವು ಹೋಗುವಂತಹ ಕಾರ್ಯಗಳನ್ನ ಕುರಿತು ಅನೇಕ ವಿಧದಲ್ಲಿ ನಮಗೆ ಅವರು ತಿಳಿಸಿಕೊಟ್ಟಿರುವಾಗ ಕ್ರಿಸ್ತನು ಒಂದು ರೀತಿಯಾದ ಸಾಮ್ಯ ರೂಪವಾಗಿ ಅನೇಕ ವಿಷಯಗಳನ್ನ ನಮಗೆ ತಿಳಿಸಿಕೊಟ್ಟಿರುತ್ತಾರೆ. ಸಾಮ್ಯ ರೂಪವಾಗಿ ಅನೇಕ ಜ್ಞಾನವನ್ನ ಇತರರಿಗೆ ಅವರು ಹೇಳಿರುತ್ತಾರೆ. ಶಿಷ್ಯರಿಗೂ ಸಹ ಅವರು ಅದನ್ನ ಬಿಡಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸಿ ಹೇಳಿರುತ್ತಾರೆ. ಅಂತ ಸಾಮ್ಯ ರೂಪದಲ್ಲಿ ಹೇಳಿದಂತಹ ಒಂದು ಸಾಮ್ಯವನ್ನು ಕುರಿತು ಇಂದಿನ ದಿನ ನಾವು ಆಲೋಚಿಸಿಕೊಳ್ಳೋಣ ಪ್ರಿಯರೇ. ಅದು ಎಷ್ಟು ಅರ್ಥಪೂರ್ವಕವಾಗಿ ಅವರು ಹೇಳಿದರು, ಅರ್ಥಪೂರ್ವಕವಾಗಿ ಇದ್ದಂತಹ ಆ ಒಳ ಜ್ಞಾನವನ್ನ, ಆ ಒಂದು ಡೀಪಾದ ನಾಲೆಜ್ ಅನ್ನ ಒಂದು ಸಿಂಪಲ್ ಆದ ಒಂದು ಪ್ಯಾರಬಲ್ ಮೂಲಕ, ಒಂದು ಸಿಂಪಲ್ ಆದಂತಹ ಸಾಮ್ಯದ ರೂಪ ಹೇಗೆ ಅವರು ವರ್ಣಿಸಿದ್ದಾರೆ, ಅದು ಹೇಗೆ ಪರಲೋಕ ರಾಜ್ಯವನ್ನು ಕುರಿತು ಈ ಒಂದು ಸಾಮ್ಯಕ್ಕೆ ಅದು ಹೋಲಿಕೆ ಆಗಿದೆ, ಮತ್ತು ಸಾಮ್ಯದ ದೃಷ್ಟಾಂತದ ಮೂಲಕವಾಗಿ ನಾವು ಹೇಗೆ ದೇವರ ರಾಜ್ಯದ ಪ್ರಭಾವವನ್ನು ಮತ್ತು ಅದರ ಪರಿವರ್ತನೆಯನ್ನ ನಾವು ಕಾಣಬಹುದು. ಈ ಎಲ್ಲಾ ವಿಷಯಗಳನ್ನ ಇವತ್ತಿನ ಸಂದೇಶ ಭಾಗದಲ್ಲಿ ನಾವು ಆಲೋಚಿಸಿಕೊಳ್ಳೋಣ ಪ್ರಿಯರೇ. ಅದೇ ರೀತಿಯಾಗಿ ನಾವು ಆಲೋಚಿಸಲಿಕ್ಕೆ ಇರುವಂತಹ ಒಂದು ಸಾಮ್ಯವನ್ನು ಕುರಿತು ಇವಾಗ ಓದ್ಕೊಳ್ಳೋಣ. ಮತ್ತಾಯನ ಬರೆದಂತಹ ಸುವಾರ್ತೆ 13ನೇ ಅಧ್ಯಾಯದ 10ನೇ ವಚನದಿಂದ ನಾವು ಈ ಒಂದು ಸಾಮ್ಯವನ್ನ ಅಲ್ಲಿ ನೋಡಬಹುದು. ಯಾರಾದರೂ ಓದುವುದಾದರೆ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯದ 10ನೇ ವಚನವನ್ನ ಓದಿಕೊಳ್ಳೋಣ ಪ್ರಿಯರೇ. ತರುವಾಯ ಆತನ ಶಿಷ್ಯರು ಬಂದು, ಯಾಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತನಾಡುತ್ತೀ ಎಂದು ಕೇಳಿದರು. ಅದಕ್ಕಾತನು ಅವರಿಗೆ,
ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು, ಅವನಿಗೆ ಮತ್ತು ಹೆಚ್ಚಾಗುವುದು. ಇದಲ್ಲದೆ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ನಾನು ಅವರ ಸಂಗಡ ಸಾಮ್ಯರೂಪವಾಗಿ ಮಾತನಾಡುವುದಕ್ಕೆ ಕಾರಣವೇನೆಂದರೆ, ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿಯಿದ್ದರೂ ಕೇಳುವುದಿಲ್ಲ ಮತ್ತು ತಿಳಿದುಕೊಳ್ಳುವುದಿಲ್ಲ. ಹಾಗೆ ಏಷಾಯನು 14ನೇ ವಚನವನ್ನ ನಾವು ನೋಡಿದಾಗ ಪ್ರಿಯರೇ, ಏಷಾಯನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ. ಅದೇನೆಂದರೆ, ನೀವು ಕಿವಿಯಿದ್ದು ಕೇಳಿದರೂ ತಿಳಿಕೊಳ್ಳುವುದೇ ಇಲ್ಲ, ಕಣ್ಣೆತ್ತು ನೋಡಿದರೂ ಕಾಣುವುದೇ ಇಲ್ಲ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿಯು ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಆದರೆ ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿಯು ಕೇಳುತ್ತದೆ, ಆದುದರಿಂದ ನೀವು ಧನ್ಯರು ಎಂಬುದಾಗಿ ಈ ವಾಕ್ಯಗಳನ್ನ ತಿಳಿಸುತ್ತಾ ಕ್ರಿಸ್ತನು ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ, ಸಾಮ್ಯರೂಪವಾಗಿ ನೀವು ಯಾಕೆ ಹೇಳ್ತಾ ಇದ್ದೀರಾ, ಅದನ್ನ ಡೈರೆಕ್ಟ್ ಆಗಿ ನೀವು ಹೇಳ್ಬೋದಲ್ಲ ಎಂದು ಶಿಷ್ಯರು ಪ್ರಶ್ನಿಸಿದಾಗ ಯೇಸು ಪ್ರಭು ಹೇಳುವಂತಹ ಉತ್ತರವು ಇದಾಗಿರುತ್ತದೆ. ಅವರಿಗೆ ಕಣ್ಣಿದ್ದರೂ ಅವರು ನೋಡುವುದಿಲ್ಲ, ಕಿವಿ ಇದ್ದರೂ ಅದನ್ನ ಕೇಳುವುದಿಲ್ಲ, ಹೃದಯವನ್ನು ಅವರು ಮಾರ್ಪಡಿಸಿಕೊಳ್ಳುವುದಕ್ಕೆ ಅವರಿಗೆ ಇಷ್ಟವೇ ಇಲ್ಲ ಎಂಬುದಾಗಿ ಅವರು ಹೇಳಿರುವಂತದ್ದು. ಈ ರೀತಿಯಾಗಿ ಕ್ರಿಸ್ತನು ಸಾಮ್ಯ ರೂಪದಲ್ಲಿ ಉಪದೇಶಿಸುವುದು ಅದು ಧರ್ಮಶಾಸ್ತ್ರದ ಮಾತುಗಳನ್ನ ನೆರವೇರಿಸುವುದಕ್ಕಾಗಿಯೇ. ಇದನ್ನ ನಾವು ಮೊದಲನೇದಾಗಿ ಗ್ರಹಿಸಿಕೊಳ್ಳಬೇಕಾಗುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಕೀರ್ತನೆಯ ಭಾಗದಲ್ಲಿಯೂ ಸಹ 78ನೆಯ ಕೀರ್ತನೆಯಲ್ಲಿಯೂ ಸಹ ನಾವು ಓದಿಕೊಳ್ಳಬಹುದು. ಮುಂದೆ ಬರುವಂತ ಮೆಸ್ಸಾಯನು ಹೇಗೆ ಸಾಮ್ಯ ರೂಪದಲ್ಲಿ ವಾಕ್ಯಗಳನ್ನ ತಿಳಿಸ್ತಾರೆ ಎಂಬುದಾಗಿ ಅಲ್ಲಿಯೂ ಸಹ ಬರೆದಿರುವಂತದ್ದು ಶಾಸ್ತ್ರದ ಮಾತು ಅಲ್ಲಿಯೂ ಸಹ ನಾವು ಕಾಣಬಹುದು. ಈ ರೀತಿಯಾಗಿ ಕ್ರಿಸ್ತನು ಉಪದೇಶಿಸುವ ರೀತಿಯಲ್ಲಿ ನಾವು ಪರಲೋಕ ರಾಜ್ಯದ ಒಳಜ್ಞಾನ ಏನು, ಇದು ಏನನ್ನ ಬಿಂಬಿಸುವಂತದ್ದು, ಇದು ಹೇಗೆ ಮೆಟಫೋರಿಕಲ್ ಆಗಿ ಹೇಳಿದ್ದಾರೆ ಎಂಬ ದೃಷ್ಟಾಂತಗಳನ್ನ ನಾವು ಆಲೋಚಿಸಿದಾಗ ಖಂಡಿತವಾಗಿ ಈಸಿಯಾಗಿ ನಮ್ಗೆ ಅರ್ಥವಾಗುವಂಥದ್ದು. ಅದೇ ರೀತಿಯಾಗಿ 33ನೇ ವಚನವನ್ನ ಓದಿಕೊಂಡು ಪ್ರಾರಂಭಿಸಿಕೊಳ್ಳೋಣ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 33ನೇ ವಚನವನ್ನ ಓದಿಕೊಳ್ಳೋಣ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ಸಾಕು ಪ್ರಿಯರೇ, ಇವತ್ತು ನಾವು ನೋಡ್ಲಿಕ್ಕೆ ಹೋಗಿರುವಂತಹ ಸಾಮ್ಯ ರೂಪದ ದೃಷ್ಟಾಂತವು ಬಂದು ಒಂದು ಹುಳಿ ಹಿಟ್ಟಿನ ಒಂದು ಸಂದರ್ಭದಲ್ಲಿ ಕ್ರಿಸ್ತನು ಹೇಗೆ ಪರಲೋಕ ರಾಜ್ಯದ ಆ ಕಾರ್ಯಗಳನ್ನ, ಪ್ರಭಾವವನ್ನ, ಸ್ವಾರೂಪ್ಯವನ್ನು ಮತ್ತು ಅದರಿಂದ ಆಗುವಂತಹ ಪರಿವರ್ತನೆಯನ್ನು ಕುರಿತು ಹೇಳಿಕೊಟ್ಟಿರುವಂತಹ ಮಹಾಜ್ಞಾನ, ಇದನ್ನ ಕುರಿತು ಇವತ್ತಿನ ದಿನದಲ್ಲಿ ನಾವು ಆಲೋಚಿಸಿಕೊಳ್ಳೋಣ ಪ್ರಿಯರೇ. 33ನೇ ವಚನದಲ್ಲಿ ಹೇಳಿರೋ ಪ್ರಕಾರ ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿಹಿಟ್ಟಿಗೆ ಹೋಲಿಕೆ ಆಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು ಎಂಬುದಾಗಿ. ಅದನ್ನು ಇಂಗ್ಲಿಷ್ ನಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ, ಇಲ್ಲಿ ಇರುವಂತಹ ಹುಳಿ ಹಿಟ್ಟು ಒಂದು ಇಂಗ್ಲಿಷ್ ನಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ ಲೆವೆನ್ ಎಂಬುದಾಗಿ ಆ ಪದವನ್ನು ಸೂಚಿಸುವಂತದ್ದು. ಲೆವೆನ್ ಅಂದ್ರೆ ಅದೊಂದು ಹುಳಿ ಹಿಟ್ಟು ಎಂಬುದಾಗಿ. ಈ ಹುಳಿ ಹಿಟ್ಟನ್ನ ನಾವು ಆಲೋಚಿಸಿದಾಗ ಹುಳಿ ಹಿಟ್ಟಿನ ಒಂದು ಕಾರ್ಯಗಳು ಏನು, ಅದಕ್ಕಿರುವಂತಹ ಲಕ್ಷಣಗಳು ಏನು ಎಂಬುದಾಗಿ ನಾವು ಸ್ವಲ್ಪ ಸಮಯ ಆಲೋಚಿಸಿಕೊಳ್ಳೋಣ ಪ್ರಿಯರೇ. ಯಾವುದೇ ಒಂದು ಹುಳಿಯ ಒಂದು ಹಿಟ್ಟನ್ನ ಹೊಸದಾದಂತ ಫ್ರೆಶ್ ಆಗಿ ಮಾಡಿದಂತ ಹಿಟ್ಟಿನ ಒಂದಿಗೆ ಕಲಸಿದಾಗ ಆ ಪೂರ್ತಿ ಹಿಟ್ಟು ಏನಾಗುವಂತದ್ದಾಗಿದೆ, ಹುಳಿ ಆಗುವಂತದ್ದಾಗಿದೆ. ಹಾಗಾದರೆ ಇದನ್ನ ಸತ್ಯವೇದವು ಅನೇಕ ಕಡೆ ಇದು ನಕಾರಾತ್ಮಕವಾಗಿ ಹೇಳಿರುವಂತಹ ಸೂಚನೆಗಳಲ್ಲಿ ನಾವು ನೋಡಬಹುದು. ಆದರೆ ಇಲ್ಲಿ ಒಂದು ಪಾಸಿಟಿವ್ ಆದಂತಹ ವಿಷಯವನ್ನ ಪರಲೋಕ ರಾಜ್ಯನ ಕುರಿತು ಈ ಹುಳಿಗೆ ಹೋಲಿಸಿರುವಂತದ್ದು. ಹುಳಿ ಅಂದ್ರೆ ಏನಪ್ಪಾ, ಇದು ನೆಗೆಟಿವ್ ಆಗಿ ಇರುವಂತದ್ದು ಎಂಬುದಾಗಿ ನಾವು ಒಂದು ಆಲೋಚನೆಯನ್ನ ಮಾಡಿಕೊಂಡಾಗ್ಯೂ ಇದು ಒಂದು ಪರಲೋಕ ರಾಜ್ಯದ ಒಂದು ಪಾಸಿಟಿವ್ ಆದಂತಹ ಸೂಚನೆಯಲ್ಲಿ ಕ್ರಿಸ್ತನು ಹೇಗೆ ಹೇಳಿದ್ದಾರೆ, ಇದನ್ನ ಹೇಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬಹುದು
ಇದರಲ್ಲಿರುವಂತಹ ಒಳ್ಳೆಯ ಗೂಢಾರ್ಥವೇನಿದೆ, ಒಳ ಅರ್ಥಗಳು ಏನಿದೆ ಎಂಬುದಾಗಿ ಈ ಒಂದು ಸಂದರ್ಭದಲ್ಲಿ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಈ ಒಂದು ಹುಳಿ ಹೇಗೆ ಇರುತ್ತದೆ ಎಂಬುದಾಗಿ ನೋಡಿದರೆ, ಈ ಒಂದು ಹುಳಿಯನ್ನ ಆ ನಾವು ಸೈಂಟಿಫಿಕ್ ಆಗಿ ಆಲೋಚಿಸಿದರೆ ಇದನ್ನ ಈಸ್ಟ್ ಎಂಬುದಾಗಿ ಕರೆಯುವಂತದ್ದು. ಇದು ಅತಿ ಚಿಕ್ಕದಾದಂತಹ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಎಂಬುದಾಗಿ ಇದನ್ನ ನಾವು ಆಲೋಚಿಸಿದಾಗ ಕಣ್ಣಿಗೆ ಕಾಣದೇ ಇರುವಂತದ್ದು. ಆದ್ರೆ ಇದರ ಪ್ರಭಾವವು ಹೇಗೆ ಅದು ಸಂಪೂರ್ಣವಾಗಿರುತ್ತದೆ, ಅದು ಹೇಗೆ ಅಷ್ಟು ಪ್ರಭಾವ ಕಾರ್ಯರೂಪವಾಗಿ ಅದು ಮಾಡುವಂತದ್ದು, ಯಾವುದೇ ಹಿಟ್ಟನ್ನಾಗಿರಲಿ, ಯಾವುದೇ ಒಂದು ಮಿಶ್ರಣವನ್ನ ಅದಕ್ಕೆ ಬೆರೆಸಿದಾಗ ಆ ಸಂಪೂರ್ಣ ಮಿಶ್ರಣವನ್ನು ಹುಳಿಯಾಗಿಸುವಂತಹ ಈ ಒಂದು ಆಕ್ಟಿವ್ ಪಾರ್ಟಿಸಿಪೇಷನ್ ಅನ್ನ ಈ ಹುಳಿಯ ಒಂದು ವಿಷಯದಲ್ಲಿ ನಾವು ನೋಡಿಕೊಳ್ಳಬಹುದು. ಈ ಈಸ್ಟ್ ಎನ್ನುವಂತಹ ಈ ಪದಾರ್ಥವು ಎಷ್ಟು ಪ್ರಭಾವಕಾರಿಯಾದದ್ದು, ಅದು ಇಡೀ ಆ ಮಿಶ್ರಣವನ್ನು ಹೇಗೆ ಹುಳಿಯಾಗಿಸೋದಕ್ಕೆ ಅದಕ್ಕೆ ಸಾಮರ್ಥ್ಯ ಉಳ್ಳಂತದ್ದು. ಅದು ಕೆಲಸವನ್ನ ಪ್ರಾರಂಭಿಸಿದಾಗ ಅರ್ಧಕ್ಕೆ ಬಿಡುವಂತದ್ದಲ್ಲ, ಸಂಪೂರ್ಣವಾಗಿ ಅದು ಹೇಗೆ ಕಾರ್ಯ ಸ್ವರೂಪವಾಗಿ ಇರುವಂತದ್ದು. ಇದನ್ನ ನಾವು ಆಲೋಚಿಸಿದಾಗ ಖಂಡಿತವಾಗಿ ಅದ್ಭುತವೆನಿಸುತ್ತದೆ ಪ್ರಿಯರೇ. ಈ ಒಂದು ಪ್ರಾಸೆಸ್ ಅನ್ನ ಕುರಿತು ನಾವು ನೋಡಿಕೊಂಡಾಗ, ಆಲೋಚಿಸಿಕೊಂಡಾಗ, ಫರ್ಮೆಂಟೇಶನ್ ಪ್ರಾಸೆಸ್ ನಲ್ಲಿಯೂ ಇದನ್ನ ಯೂಸ್ ಮಾಡುವಂತದ್ದು. ಯಾವುದೇ ಒಂದು ದೋಸೆ ಹಿಟ್ಟನ್ನ ನೋಡಬಹುದು, ಬ್ರೆಡ್ ಫ್ಯಾಕ್ಟರೀಸ್ ನೋಡಬಹುದು. ಈ ದೊಡ್ಡ ದೊಡ್ಡ ಹೋಟೆಲ್ಸ್ ನಲ್ಲಿ ಯೂಸ್ ಮಾಡುವಾಗ, ರೋಟೀಸ್ ಅನ್ನು ಮಾಡುವಾಗ ಅದನ್ನ ಕೂಡ ನಾವು ನೋಡಬಹುದು. ಎಲ್ಲ ಕಡೆಯಲ್ಲಿಯೂ ಈ ಈಸ್ಟ್ ಅನ್ನ ಬಳಕೆ ಮಾಡುವಂತದ್ದು. ಎಲ್ಲ ಬೇಕಿಂಗ್ ಪ್ರಾಸೆಸ್ ನಲ್ಲಿ ಇದನ್ನ ನಾವು ನೋಡಬಹುದು. ಇದು ಎಷ್ಟು ಕಾರ್ಯರೂಪವಾಗಿ ಇರುತ್ತದೆ ಎಂಬುದಾಗಿ, ಇದು ಎಷ್ಟು ಒಂದು ಹಿಟ್ಟನ್ನ ಅಥವಾ ಒಂದು ಕಾರ್ಯವನ್ನ, ಮಿಶ್ರಣವನ್ನ ಸಂಪೂರ್ಣವಾಗಿ ಅದನ್ನ ಬದಲಾಯಿಸಲಿಕ್ಕೆ ಎಷ್ಟು ಕೆಪಾಸಿಟಿ ಇದೆ ಎಂಬುದಾಗಿ. ಹಾಗಾದ್ರೆ ಆ ಒಂದು ಹುಳಿಗೆ ಪರಲೋಕ ರಾಜ್ಯವು ಹೇಗೆ ಹೋಲಿಕೆಯಾಗಿದೆ, ಅದು ಹೇಗೆ ಅದನ್ನ ಹೋಲಿಕೆಯಾಗಿ ದೇವರು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ಮುಂದಿನ ವಚನಗಳಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಅದೇ ರೀತಿಯಾಗಿ ಮತ್ತೊಂದು ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ದೇವರ ರಾಜ್ಯವು, ಅದರ ಪ್ರಭಾವವು ಹೇಗೆ ಇರುತ್ತದೆ ಎಂಬುದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಹುಳಿಯ ಒಂದು ವಿಷಯವನ್ನ ನೆನಪಿನಲ್ಲಿಟ್ಟುಕೊಂಡು ದೇವರ ರಾಜ್ಯದ ಕಾರ್ಯಗಳನ್ನು ಕುರಿತು ಮೊದಲನೇದಾಗಿ ಆಲೋಚಿಸಿಕೊಳ್ಳೋಣ. ಲೂಕನು ಬರೆದಂತಹ ಸುವಾರ್ತೆ 17ನೇ ಅಧ್ಯಾಯದ 20ನೇ ವಚನವನ್ನ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 20ನೇ ವಚನವನ್ನ ನೋಡಿಕೊಳ್ಳೋಣ. ದೇವರ ರಾಜ್ಯವು ಯಾವಾಗ ಬರುವುದೆಂದು ಫರಿಸಾಯರು ಆತನನ್ನು ಕೇಳಿದಾಗ ಆತನು ಅವರಿಗೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದ್ದಲ್ಲ, ಇಗೋ ಇಲ್ಲಿ ಇದೆ, ಅಗೋ ಅಲ್ಲಿ ಇದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ ಅಂತ ತಿಳಿದುಕೊಳ್ಳಿರಿ ಎಂದು. ಸಾಕು ಪ್ರಿಯರೇ. ಹಾಗಾದರೆ ನಮ್ಮನ್ನ ಅನೇಕರು ಮೋಸಗೊಳಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾಕಂದ್ರೆ ದೇವರು ಈ ವಾಕ್ಯದಲ್ಲಿ ನಮ್ಮನ್ನ ಹೀಗೆ ಎಚ್ಚರಿಸಿರುತ್ತಾರೆ. ದೇವರ ರಾಜ್ಯವು ಅಲ್ಲಿ ಇದೆ, ಇಲ್ಲಿ ಇದೆ ಎಂಬುದಾಗಿ ನಮ್ಮನ್ನ ಸುಳ್ಳು ರೀತಿಯಲ್ಲಿ ನಮ್ಮನ್ನ ನಡೆಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಕ್ರಿಸ್ತನು ಮುಂದೆ ನಡೀಲಿಕ್ಕಿರುವಂತಹ ಎಲ್ಲಾ ಕಾರ್ಯಗಳನ್ನ ತನ್ನ ಶಿಷ್ಯರಿಗೆ, ತನ್ನ ಹಿಂಬಾಲಕರಿಗೆ ಮೊದಲೇ ಮುಂತಿಳಿಸಿಕೊಟ್ಟಿರುವಾಗ, ನೀವು ಪರಲೋಕ ರಾಜ್ಯವನ್ನ ಕುರಿತು ತಿಳಿದುಕೊಳ್ಳುವಾಗ ಈ ರೀತಿಯಾದ ಕಾರ್ಯಗಳು ಹೀಗೆ ಇರುತ್ತದೆ ಎಂಬುದಾಗಿ ಕಂಪ್ಲೀಟ್ ಆದಂತ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿರುತ್ತಾರೆ. ಮುಂದೆ ಬರುವಂತದ್ದಾಗಿದೆ ಅಥವಾ ಮುಂದೆ ಅದು ಹೀಗೆ ಬರುತ್ತದೆ, ಹಾಗೆ ಬರುತ್ತದೆ ಎಂಬುದಾಗಿ ಆ ರೀತಿಯಾಗಿ ಇರುವುದಿಲ್ಲ. ದೇವರ ರಾಜ್ಯವು ನಿಮ್ಮೊಳಗೆ ಇರುವಂತದ್ದು ಎಂಬುದಾಗಿ ಕ್ರಿಸ್ತನು ಇಲ್ಲಿ ಸ್ಪಷ್ಟವಾಗಿ ಪ್ರಕಟಿಸಿರುವಂತದ್ದು ಪ್ರಿಯರೇ. ಹಾಗಾದ್ರೆ ದೇವರ ರಾಜ್ಯವು ಅಥವಾ ಕ್ರಿಸ್ತನ ರಾಜ್ಯವು ಮೊದಲನೆಯ ಪ್ರಾರಂಭದ ಶತಮಾನದಲ್ಲಿಯೇ ಅದು ಸ್ಥಾಪಿತವಾಗಿದೆ ಎಂಬುದನ್ನ ನಾವು ಖಂಡಿತವಾಗಿ ಈ ಒಂದು ವಚನಗಳ ಮೂಲಕ ಅದನ್ನ ಸ್ಪಷ್ಟಪಡಿಸಿಕೊಳ್ಳಬೇಕಾಗುತ್ತದೆ. ಇದನ್ನ ತಿಳಿದಂತ ನಾವು ಅದು ಹೇಗೆ ಇರುತ್ತದೆ, ಅದು ಹೇಗೆ ಕಾರ್ಯಗಳನ್ನ ಮಾಡುವಂತದ್ದಾಗಿದೆ ಎಂಬುದಾಗಿಯೂ ಸಹ ನಾವು ಆಲೋಚಿಸಿಕೊಳ್ಳಬೇಕು. ಮತ್ತೊಂದು ವಚನವನ್ನ ನೋಡಿಕೊಳ್ಳೋಣ, ಅದು ಹೇಗೆ ಇರುತ್ತದೆ ಎಂಬುದಾಗಿ. ಅದೇ 13ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 20ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಆತನು ಇನ್ನೂ ಹೇಳಿದ್ದೇನೆಂದರೆ, ದೇವರ ರಾಜ್ಯವನ್ನು ನಾನು ಯಾವುದಕ್ಕೆ ಹೋಲಿಸಲಿ? ಅದು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲಾ ಹುಳಿಯಾಯಿತು ಅಂದನು. ಸಾಕು ಪ್ರಿಯರೇ.
ಅದೇ ರೀತಿಯಾಗಿ ಅದೇ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಸೇಮ್ ಆ ಕಾನ್ಸೆಪ್ಟ್ ಅನ್ನ ಲೂಕನು ಅದೇ ರೀತಿಯಾಗಿ ಇಲ್ಲಿ ವರ್ಣಿಸಿರುವಂತದ್ದು. ಆ ಸಾಮ್ಯವನ್ನ ಕುರಿತು ಈ ಒಂದು ಸುವಾರ್ತೆಯಲ್ಲೂ ಸಹ ನಾವು ನೋಡಿಕೊಳ್ಳಬಹುದು. ಸಂಪೂರ್ಣವಾಗಿ ಸೇಮ್ ಅದನ್ನ ಕೊಟ್ಟಿರುವಂತದ್ದು, ಅದ್ ಲೇಖಿಸಿರುವಂತದ್ದು ಸರಿಯಾಗಿ ಅದಕ್ಕೆ ಹೋಲಿಕೆ ಆಗಿಯೇ ಇರುವಂತದ್ದು. ಮತ್ತಾಯನ ಬರೆದ ಸುವಾರ್ತೆ ಅದಕ್ಕೆ ಸರಿಯಾಗಿಯೇ ಇರುವಂತದ್ದು. ಇನ್ನೊಂದು ರೀತಿಯಾಗಿ ಇಲ್ಲಿ ಪ್ರಭು ಹೇಳಿರುವಂತದ್ದು ಅದು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕ್ಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು ಅಂದನು ಎಂಬುದಾಗಿ ಇಲ್ಲಿಯೂ ಸಹ ಅದೇ ರೀತಿಯಾದಂತಹ ಆ ಸಂದರ್ಭವನ್ನ ಕುರಿತು ಇಲ್ಲಿಯೂ ಸಹ ಬರೆಸಿರುವಂತದ್ದಾಗಿದೆ. ಕ್ರಿಸ್ತನ ರಾಜ್ಯವನ್ನ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಅದು ಬರೆಸಲ್ಪಟ್ಟಿದೆ, ಯಾವ ರೀತಿಯಾಗಿ ದೇವರ ರಾಜ್ಯವು ಇರುತ್ತದೆ ಎಂಬುದಾಗಿಯೂ ಸಹ ಒಂದೆರಡು ವಚನಗಳನ್ನ ನೋಡಿಕೊಳ್ಳೋಣ. ದಾನಿಯೇಲ ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯದ 35ನೇ ವಚನವನ್ನ ಓದಿಕೊಳ್ಳೋಣ. 2:35. ಆಗ ಕಬ್ಬಿಣ ಮತ್ತು ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿಯಾಗಿ ಸುಕ್ಕಿಯ ಕಣಗಳು ಹೊಟ್ಟಿನಂತಾದವು. ಗಾಳಿ ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದ ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ಕನಸು ಇದೆ. ಈ ಒಂದು ವಿಷಯವನ್ನ ನಾವು ಆಲೋಚಿಸಿದಾಗ ಆ ಬಂಡೆ ಆಗಿರುವಂತ ಕ್ರಿಸ್ತನ ರಾಜ್ಯವನ್ನ ಕುರಿತು ಇಲ್ಲಿ ಬರೆಸಲ್ಪಟ್ಟಿದೆ ಪ್ರಿಯರೇ. ಬಂಡೆಯಾಗಿರುವಂತಹ ಕ್ರಿಸ್ತನ ರಾಜ್ಯವು ಹೇಗೆ ಪ್ರಪಂಚದ ಈ ರಾಜ್ಯಗಳನ್ನ ಕುರಿತು ಇದು ಹೇಗೆ ಬಡಿದುಕೊಂಡು ಬಂದು ಸ್ಥಿರವಾಗಿಯೂ ದೃಢವಾಗಿಯೂ ಹೇಗೆ ನಿಂತುಕೊಳ್ಳುತ್ತಾ ಇದೆ ಎಂಬುದಾಗಿ ಇದನ್ನ ಕುರಿತು ನಾವು ಆಲೋಚಿಸಿಕೊಳ್ಳಬಹುದು. ಮತ್ತೊಂದು ವಚನ ಅದೇ ಯೆಶಾಯನ ಪ್ರವಾದಿ 9ನೇ ಅಧ್ಯಾಯದ 7ನೇ ವಚನವನ್ನ ಓದಿಕೊಳ್ಳೋಣ. 7 ವಚನ. ಅವನ ಮುಖಾಂತರ ದಾವೀದನ ಸಿಂಹಾಸನವು ಆಡಳಿತ ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಅನುಗ್ರಹವು ಅದನ್ನು ನೆರವೇರಿಸುವುದು. ಸಾಕು ಪ್ರಿಯರೇ, ಅದೇ ವಚನವನ್ನ ನಾವು ನೋಡಿದಾಗ ಅಲ್ಲಿಯೂ ಸಹ ನಾವು ತಿಳಿದುಕೊಳ್ಳಬಹುದು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಅನುಗ್ರಹವು ಇದನ್ನ ನೆರವೇರಿಸುವುದು ಎಂಬುದಾಗಿ ಕ್ರಿಸ್ತನ ರಾಜ್ಯವನ್ನು ಕುರಿತು ಅದ್ಭುತವಾಗಿ ಇಲ್ಲಿ ಬರೆದಿರುವಂತದ್ದು. ಹೇಗೆ ಇರುತ್ತದೆ ಎಂಬುದಾಗಿ ನೋಡುವುದಾದರೆ ಅದು ನಿತ್ಯವೂ ಸಮಾಧಾನವಾಗಿ ಇರುವಂತದ್ದು. ಆ ರಾಜ್ಯವು ಇಂದಿನಿಂದಲೂ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಅದರಲ್ಲಿ ಹೇಗೆ ನೀತಿಯು ನ್ಯಾಯವೂ ಇರುತ್ತದೆ, ಅದನ್ನ ದೇವರು ಹೇಗೆ ಶಾಶ್ವತ ರೀತಿಯಲ್ಲಿ ಅದನ್ನ ನೆಲೆಸಿರುತ್ತಾರೆ, ಇದನ್ನ ಕುರಿತು ಈ ಒಂದು ವಚನಗಳಲ್ಲಿ ನಾವು ನೋಡಿಕೊಳ್ಳಬಹುದು ಪ್ರಿಯರೇ. ಅದೇ ರೀತಿಯಾಗಿ ಇದು ಹುಳಿ ಹಿಟ್ಟಿಗೆ ಹೇಗೆ ಹೋಲಿಕೆ ಆಗಿದೆ, ಯಾಕೆ ಇದನ್ನ ಈ ರೀತಿಯಾಗಿ ಹೇಳಿದ್ದಾರೆ ದೇವರು ಎಂಬುದಾಗಿಯೂ ಸಹ ಸ್ವಲ್ಪ ಸಮಯ ಇದನ್ನ ಆಲೋಚಿಸಿಕೊಳ್ಳೋಣ. ಮತ್ತೆ ಅದೇ ವಚನಕ್ಕೆ ಬರೋಣ ಪ್ರಿಯರೇ. ಅದೇ 13ನೇ ಅಧ್ಯಾಯದ 33ನೇ ವಚನವನ್ನ ಮತ್ತೊಮ್ಮೆ ಓದಿಕೊಳ್ಳೋಣ. ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ಇಲ್ಲಿ ಒಂದು ಹೆಂಗಸನ ಕುರಿತು ದೇವರು ಹೇಗೆ ಹೇಳಿದ್ದಾರೆ, ಇದು ಯಾವುದನ್ನ ಸೂಚಿಸುತ್ತದೆ ಎಂಬುದಾಗಿ ನಾವು ಆಲೋಚಿಸಿದಾಗ ಒಂದು ಸಾಮಾನ್ಯವಾಗಿ ಒಂದು ಸ್ತ್ರೀಯನ್ನ ಕುರಿತು ಇಲ್ಲಿ ಬರೆಸಿರುತ್ತಾರೆ. ಸಾಮಾನ್ಯವಾಗಿ ಮನೆಯಲ್ಲಿ ಕೆಲಸ ಮಾಡುವಂತಹ ಒಂದು ಸ್ತ್ರೀಯನ್ನ ಕುರಿತು ಇಲ್ಲಿ ಬರೆಸಿರುತ್ತಾರೆ. ಹಾಗಾದರೆ ಇಲ್ಲಿ ದೇವರ ವಾಕ್ಯವು ಅಥವಾ ಒಂದು ಪ್ರಭಾವವಾದಂತಹ ದೇವರ ರಾಜ್ಯವೆಂಬ ಹುಳಿ ಹಿಟ್ಟನ್ನ ಈ ಹೆಂಗಸ ಏನ್ ಮಾಡ್ತಾ ಇದ್ದಾಳೆ ಅಂದರೆ
ಮೂರು ಭಾಗವಾಗಿರುವಂತಹ ಮೂರು ಹಿಟ್ಟು ಸೇರಿನಲ್ಲಿ ಕಲಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು ಎಂಬುದಾಗಿ ಇಲ್ಲಿ ಬರೆಸಲ್ಪಟ್ಟಿದೆ ಪ್ರಿಯರೇ. ಹಾಗಾದರೆ ಈ ಹೆಂಗಸನ್ನ ಕುರಿತು ಯಾಕೆ ಹೀಗೆ ಬರೆಸಿದ್ದಾರೆ? ಈಕೆಯ ಪಾತ್ರವಾದರೂ ಇಲ್ಲಿ ಏನಾಗಿರುತ್ತದೆ ಎಂಬುದಾಗಿ ನಾವು ಆಲೋಚಿಸಿದಾಗ, ಪರಲೋಕ ರಾಜ್ಯವಾಗಿರುವಂತಹ ಈ ಹುಳಿ ಹಿಟ್ಟನ್ನ ಒಂದು ಸಾಮಾನ್ಯವಾಗಿರುವಂತಹ ನಮ್ಮ ನಿಮ್ಮ ರೀತಿಯಲ್ಲಿ ಇರುವಂತಹ ಈ ಒಂದು ಸ್ತ್ರೀಯು ಹೇಗೆ ಇದನ್ನ ಒಂದು ಮೂರು ಸೇರಿನ ಹಿಟ್ಟಾಗಿರುವಂತಹ ಈ ಒಂದು ಪ್ರಪಂಚಾದ್ಯಂತ ವಾಸವಾಗಿರುವಂತಹ ತಂದೆಯಾದ ದೇವರ ಮಕ್ಕಳನ್ನ ಕುರಿತು ಅಥವಾ ಈ ಜಗತ್ತನ್ನ ಕುರಿತು ಅಲ್ಲಿರುವಂತಹ ಅನೇಕ ರೀತಿಯಾದ ಮಕ್ಕಳನ್ನ ಕುರಿತು ಈ ಒಂದು ಹಿಟ್ಟನ್ನ, ಈ ಒಂದು ಫ್ರೆಶ್ ಆಗಿರುವಂತಹ ಹಿಟ್ಟು ಹೋಲಿಕೆ ಆಗಿರುವಂತದ್ದು. ಜಗತ್ತಿನೆಲ್ಲೆಡೆ ಇರುವಂತ ವಾಸಿಸುವಂತ ಪ್ರತಿಯೊಬ್ಬರನ್ನ ಕುರಿತು ಈ ಒಂದು ಹಿಟ್ಟು ಎಂಬುದಾಗಿ, ಮೂರು ಸೇರಿನ ಹಿಟ್ಟು ಎಂಬುದಾಗಿ ಅಥವಾ ಮೂರು ಎಂಬುದು ಕಂಪ್ಲೀಟ್ ಆಗಿರುವಂತಹ ಒಂದು ಸೂಚನೆಯನ್ನ ಇಲ್ಲಿ ಕೊಡುವಂತದ್ದು. ಆ ಸೂಚನೆಯ ನಿಮಿತ್ತವಾಗಿಯೇ ಮೂರು ಸೇರಿನ ಹಿಟ್ಟಾಗಿರುವಂತ ಪ್ರಪಂಚ ಆದ್ಯಂತ ಇರುವಂತಹ ಸಕಲ ಜಾತಿ ಜನಗಳನ್ನ ಕುರಿತು ಇಲ್ಲಿ ಬರೆಸಲ್ಪಟ್ಟಿದೆ ಪ್ರಿಯರೇ. ಹಾಗಾದ್ರೆ ಸಾಮಾನ್ಯವಾಗಿರುವಂತ ಈ ಹೆಂಗಸು ಇಲ್ಲಿ ನಮ್ಮನ್ನ ಕುರಿತು ಇಲ್ಲಿ ಬರೆಸಲ್ಪಟ್ಟಿರುವಂತದ್ದು. ಹೆಂಗಸಾಗಿರುವಂತಹ ಸಾಮಾನ್ಯವಾಗಿ ಏನು ಇಲ್ಲದಂತಹ, ಯಾವುದೇ ಒಂದು ದೊಡ್ಡ ರೀತಿಯಾದ ಜ್ಞಾನವೇ ಇಲ್ಲದಂತಹ, ಮನೆಯಲ್ಲಿ ಕೆಲಸ ಮಾಡುವಂತ ಈ ಸ್ತ್ರೀಗೆ ಏಕೆ ಹೋಲಿಕೆ ಆಗಿದೆ ಎಂಬುದಾಗಿ ಆಲೋಚಿಸಿದಾಗ, ದೇವರು ಒಬ್ಬ ಸಾಮಾನ್ಯನನ್ನು ತನ್ನ ರಾಜ್ಯವನ್ನ ಕಟ್ಟುವುದಕ್ಕೆ ಹೇಗೆ ಉಪಯೋಗಿಸಿಕೊಳ್ಳುತ್ತಾರೆ ಎಂಬುದನ್ನ ಈ ಒಂದು ಸಾಮ್ಯವಾಗಿರುವಂತಹ ಈ ಸಾಮ್ಯದಲ್ಲಿ ಈ ಹೆಂಗಸನ ಕುರಿತು ಇಲ್ಲಿ ಹೇಳಿರುವಂತದ್ದು. ಅತ್ಯಂತ ಸಾಮಾನ್ಯವಾಗಿರುವಂತಹ ವ್ಯಕ್ತಿಗಳನ್ನ, ಅತ್ಯಂತ ನಾವು ಅವರ ದೊಡ್ಡ ಜ್ಞಾನಿಗಳು ಎಂಬುದಾಗಿ ಹೇಳಲಿಕ್ಕಾಗದಂತಹ ಸಾಮಾನ್ಯವಾಗಿರುವಂತಹ ಈ ವ್ಯಕ್ತಿಗಳನ್ನ ಕುರಿತು ದೇವರು ಇಲ್ಲಿ ಏನ್ ಮಾಡ್ತಾರಂತೆ, ಆತನ ದೊಡ್ಡ ರಾಜ್ಯದ ಸ್ಥಾಪನೆಗಾಗಿಯೂ ಮತ್ತು ಅದರ ಒಂದು ಪ್ರಭಾವವನ್ನು ಹಂಚುವುದಕ್ಕಾಗಿಯೂ ಅದನ್ನ ಪ್ರಸರಿಸುವುದಕ್ಕಾಗಿಯೂ ಹರಡುವುದಕ್ಕಾಗಿಯೂ ಉಪಯೋಗಿಸುವಂತದ್ದು. ಹಾಗಾದರೆ ಇಲ್ಲಿ ಒಂದು ಹೆಂಗಸನ್ನ ಕುರಿತು ಬರೆಸಲ್ಪಟ್ಟಿದೆ ಎಂಬುದಾಗಿ ಆಲೋಚಿಸಿದಾಗ, ಈ ಹೆಂಗಸು ಒಂದು ಸಾಮಾನ್ಯವಾಗಿರುವಂತಹ ನಾವು ನೀವನ್ನು ಕುರಿತು ಇಲ್ಲಿ ದೇವರು ಹೀಗೆ ಬರೆಸಿರುತ್ತಾರೆ ಪ್ರಿಯರೇ. ಹಾಗಾದ್ರೆ ನಾವು ನಮ್ಮ ಕೆಲಸವಾಗಿ ಏನನ್ನ ನಾವು ಮಾಡ್ತಾ ಇದ್ದೇವೆ? ದೇವರು ಕೊಟ್ಟಿರುವಂತಹ ಈ ಎಲ್ಲಾ ಜನರನ್ನ, ಪ್ರಪಂಚದ ಅತ್ಯಂತ ಇರುವಂತಹ ತಂದೆಯಾದ ದೇವರನ್ನ ತಿಳಿದೇ ಇರುವಂತಹ ಅನೇಕ ಮಕ್ಕಳಾಗಿರುವಂತಹ ಈ ಪ್ರಪೋಷನ್ ಮೂರು ಸೇರಿನ ಹಿಟ್ಟನ್ನ, ಪರಲೋಕ ರಾಜ್ಯವಾಗಿರುವಂತಹ ಈ ಹುಳಿ ಹಿಟ್ಟನ್ನ ಹೇಗೆ ಈ ಹೆಂಗಸು ಏನ್ ಮಾಡ್ತಾ ಇದ್ದಾರೆ, ಅದನ್ನ ಕಲಿಸ್ತಾ ಇದ್ದಾರೆ ಎಂಬುದಾಗಿ, ಕಲಿಸುವಂತದ್ದು ಎಂಬುದಾಗಿ ನಾವು ಹೇಳುವಾಗ, ಇದನ್ನ ಕುರಿತು ನಾವು ಹೇಗೆ ಪರಲೋಕ ರಾಜ್ಯವನ್ನ ಕುರಿತು ನಾವು ಹೇಗೆ ಸ್ಥಾಪಿಸುತ್ತಾ ಇದ್ದೇವೆ, ಅದನ್ನ ಹೇಗೆ ಮತ್ತೊಬ್ಬರಿಗೆ ನಾವು ತಿಳಿಸಿಕೊಡುತ್ತಾ ಇದ್ದೇವೆ ಎಂಬುದಾಗಿ ನಾವು ಆಲೋಚಿಸಿದಾಗ, ಇಲ್ಲಿ ನಮ್ಮ ಪಾತ್ರವು ಬಂದು ಹೆಚ್ಚಾಗಿ ಹೈಲೈಟ್ ಆಗುವಂತದ್ದು. ಈ ಸ್ತ್ರೀಯು ಸುಮ್ಮನೆ ಇದ್ದರೆ ಅದು ಆ ಹಿಟ್ಟು ಹಾಗೆ ಬೆರಕೆ ಆಗುವುದಿಲ್ಲ ಪ್ರಿಯರೇ. ಆದ್ರೆ ಈಕೆ ಏನ್ ಮಾಡ್ತಾ ಇದ್ದಾಳೆ, ಆ ಹುಳಿ ಹಿಟ್ಟನ್ನು ತೆಗೆದುಕೊಂಡು ಈ ಫ್ರೆಶ್ ಆದ ಒಂದು ಈ ಹಿಟ್ಟಿಗೆ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಬೆರೆಸ್ತಾ ಇದ್ದಾರೆ, ಅದನ್ನ ಕಲಿಸ್ತಾ ಇದ್ದಾರೆ. ಈ ಒಂದು ಆಕ್ಟಿವ್ ಆಗಿರುವಂತ ಪಾರ್ಟಿಸಿಪೇಷನ್ ನಮ್ಮ ಒಂದು ಜೀವಿತದಲ್ಲಿ ತುಂಬಾ ಇಂಪಾರ್ಟೆಂಟ್ ಎಂಬುದಾಗಿ ನಾವು ನೋಡಿಕೊಳ್ಳಬೇಕು. ಈ ರೀತಿಯಾಗಿ ನಮಗೆ ದೇವರು ಕೊಟ್ಟಿರುವಂತಹ ಕೆಲಸವಾಗಿದೆ ಪ್ರಿಯರೇ. ಪರಲೋಕ ರಾಜ್ಯವನ್ನ ಕುರಿತು ಈ ರೀತಿಯಾಗಿ ಹೇಗೆ ಹೆಂಗಸು ಹೇಗೆ ಇಲ್ಲಿ ಹಿಟ್ಟನ್ನ ಕಲಿಸ್ತಾ ಇದ್ದಾರೆ, ಆ ಒಂದು ಕಾರ್ಯವನ್ನ ಸಹ ನಾವು ಕ್ರಿಯೆ ರೂಪದಲ್ಲಿ ನಾವು ಮಾಡಬೇಕಾಗುತ್ತದೆ. ನಾವು ಹೇಳಿ ಆದರೂ ಸಹ, ನಾವು ನಡೆದುಕೊಂಡಾದರೂ ಸಹ, ನಮ್ಮ ಜೀವಿತದ ಒಂದು ಕಾರ್ಯಗಳನ್ನ ಮತ್ತೊಬ್ಬರಿಗೆ ತಿಳಿಸುವುದರ ಮೂಲಕವಾಗಿಯೂ ಸಹ ನಾವು ಏನ್ ಮಾಡಬಹುದು, ಪರಲೋಕ ರಾಜ್ಯವಾಗಿರುವಂತಹ ಈ ಹುಳಿ ಹಿಟ್ಟಿನ ಕಾರ್ಯಗಳನ್ನ ಕುರಿತು ನಾವು ಏನ್ ಮಾಡಬಹುದು, ಇಲ್ಲಿ ಒಂದು ಫ್ರೆಶ್ ಆದ ಡವ್ ಅನ್ನ ಬಳಸಿದ್ದಾರಲ್ಲ, ಈ ಒಂದು ಲೋಕದ ಜನಕ್ಕೆ ನಾವು ಅದೇ ರೀತಿಯಾಗಿ ಪ್ರಸರಿಸುವಂತದ್ದು, ಅದೇ ರೀತಿಯಾಗಿ ನಾವು ತಿಳಿಸುವಂತದ್ದು ಎಂಬುದಾಗಿ ನಾವು ಆಲೋಚಿಸಿಕೊಳ್ಳಬಹುದು ಪ್ರಿಯರೇ. ಅದೇ ರೀತಿಯಾಗಿ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯ ಮೊದಲನೆಯ ಪ್ರಾರಂಭದ ಅಧ್ಯಾಯದ 27ನೇ ವಚನವನ್ನ ನಾವು ಒಂದು ಬಾರಿ ಓದಿಕೊಳ್ಳೋಣ.
ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಸಾಕಪ್ರಿಯ. ದೇವರು ಈ ವಚನದಲ್ಲಿ ನಾನು ಹೇಳಿದಂತಹ ಒಂದು ಆ ಹೋಲಿಕೆ ಯಾಕೆ ಮಾಡಿದ್ದಾರೆ ಒಬ್ಬ ಹೆಂಗಸಿಗೆ ಎಂಬುದಾಗಿ ಕುರಿತು ಆಲೋಚಿಸಿದಾಗ, ದೇವರು ಇಹಲೋಕದ ಸಾಮಾನ್ಯರನ್ನ ಕುರಿತು ಹೇಗೆ ಉಪಯೋಗಿಸಿಕೊಳ್ತಿದ್ದಾರೆ. ಲೋಕವು ಅವರನ್ನ ಏನಂತ ಎನಿಸಬಹುದು, ಕುಲೀನರು ಎಂಬುದಾಗಿ, ಏನು ಅಧಿಕಾರ ಇಲ್ಲದವರು, ಅಜ್ಞಾನಿಗಳು ಎಂಬುದಾಗಿ ಇರುವವರನ್ನ ದೇವರು ಏನ್ ಮಾಡ್ತಿದ್ದಾರೆ, ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಈ ಒಂದು ಸೂಚನೆಗಾಗಿ ಈ ಒಂದು ಸ್ತ್ರೀಯನ್ನ ಕುರಿತು ಇಲ್ಲಿ ಬರೆಸಲಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಇದನ್ನ ಯಾಕೆ ಇಷ್ಟು ಡೀಪ್ ಆಗಿ ನಾವು ಆಲೋಚಿಸಬೇಕೆಂಬುದಾಗಿ ನಾವು ನೋಡಿದರೆ, ಇದರಲ್ಲಿ ನಮ್ಮ ಪಾರ್ಟಿಸಿಪೇಷನ್ ಮುಖ್ಯವಾಗಿ ಬರುತ್ತಾ ಇದೆ. ಇದರಿಂದ ನಾವು ಏನು ತಿಳಿದುಕೊಳ್ಳಬೇಕೆಂದ್ರೆ, ನಮ್ಮ ಕಾರ್ಯಗಳು ಇಲ್ಲಿ ಬರೆಸಲ್ಪಟ್ಟಿದೆ. ನಾವ್ ಏನನ್ನ ಮಾಡ್ಬೇಕು, ಈ ಒಬ್ಳು ಹೆಂಗಸು ಹೇಗೆ ಈ ಒಂದು ಹಿಟ್ಟನ್ನ ಕಲಿಸ್ತಾ ಇದ್ದಾರೋ ಆ ಒಂದು ಕಾರ್ಯಗಳ ಕುರಿತು ನಾವು ಆಲೋಚಿಸಿದಾಗ, ಈ ಪರಲೋಕ ರಾಜ್ಯವೆಂಬ ಈ ಹುಳಿಯನ್ನ ಹೇಗೆ ಒಂದು ಹೊಸದಾದ ಒಂದು ಹಿಟ್ಟಿಗೆ ಇವರು ಬೆರೆಸಿ ಆ ಸಂಪೂರ್ಣ ಹಿಟ್ಟನ್ನು ಸಹ ಏನ್ ಮಾಡ್ತಾ ಇದ್ದಾರೆ, ಇವರು ಹುಳಿ ಆಗಿಸ್ತಾ ಇದ್ದಾರೆ. ಅದಕ್ಕೆ ಟೈಮ್ ಅಂತ ಹಿಡಿತಾ ಇದೆ, ಟೈಮ್ ಸ್ವಲ್ಪ ಹಿಡಿತಾ ಇದೆ. ಆ ಟೈಮ್ ಅನ್ನ ನಾವು ಆಲೋಚಿಸಿದಾಗ, ನಾವು ಹೇಳಿರುವಂತಹ ವಾಕ್ಯವು ಮತ್ತೊಬ್ಬರಲ್ಲಿ ಅದು ಆಕ್ಟಿವ್ ಆಗಿ ನಾವು ನೋಡ್ಬೇಕು. ಅವರು ಸಹ ನಾವು ಹೇಳಿರುವಂತಹ ಆ ವಾಕ್ಯಗಳನ್ನ ಅವರ ಜೀವಿತದಲ್ಲಿಯೂ ಸಹ ಅದು ಕಾರ್ಯರೂಪವಾಗಿ ಅದು ಯಾಕೆ ಬರ್ತಾ ಇಲ್ಲ, ನಾವ್ ಎಷ್ಟು ವಾಕ್ಯ ಹೇಳಿದರು, ಯಾಕೆ ಅನೇಕರು ದೇವರ ಬಳಿಯಲ್ಲಿ ಬರುತ್ತಾ ಇಲ್ಲ, ಯಾಕೆ ಅವರ ಹೃದಯ ಈ ತರ ಕಠಿಣವಾಗಿ ಹೀಗೆ ಇದೆ ಎಂಬುದಾಗಿ ನಾವು ಆಲೋಚಿಸಿ ನಮ್ಮ ಒಂದು ಕಾರ್ಯಗಳನ್ನ, ನಮ್ಮ ಆಕ್ಟಿವ್ ಪಾರ್ಟಿಸಿಪೇಷನ್ ಅನ್ನ ಎಂದಿಗೂ ಬಿಟ್ಟು ಬಿಡಬಾರದು ಪ್ರಿಯರೇ. ಯಾಕೆಂದರೆ ಇಲ್ಲಿ ಹೇಗೆ ಒಂದು ಹುಳಿಯು ಮತ್ತೊಂದು ಫ್ರೆಶ್ ಆದಂತಹ ಈ ಹಿಟ್ಟನ್ನ ಸಂಪೂರ್ಣವಾಗಿ ಹುಳಿಯಾಗಿಸೋದಕ್ಕೆ ಸಮಯವನ್ನು ತೆಗೆದುಕೊಳ್ಳುತ್ತಾ ಇದೆಯೋ, ಅದೇ ರೀತಿಯಾಗಿ ನಾವು ಹೇಳಿದಂತಹ ಈ ಒಂದು ವಾಕ್ಯಗಳು ಅವರ ಹೃದಯದಲ್ಲಿ ನಾಟಿ ಅದು ಫಲಿಸೋದಕ್ಕೆ ಬೇಕಾಗಿರುವಂತ ಸಮಯವನ್ನ ಕುರಿತು ಇಲ್ಲಿ ನಾವು ಆಲೋಚಿಸಿಕೊಳ್ಳಬೇಕು. ಸಂಪೂರ್ಣವಾಗಿ ಒಂದು ಹಿಟ್ಟಿನ ಮಿಶ್ರಣ ಹೇಗೆ ಅದು ಆಕ್ಟಿವ್ ಆಗುತ್ತದೆ, ಹೇಗೆ ಅದು ಸಂಪೂರ್ಣವಾಗಿ ಆ ಹಿಟ್ಟನ್ನ ಕುರಿತು ಬದಲಾಗಿಸುತ್ತದೆ, ಅದರ ಪ್ರಭಾವ ಏನಾಗಿರುತ್ತದೆ, ಪರಿವರ್ತನೆಯ ಕಾರ್ಯರೂಪವು ಹೇಗಾಗಿರುತ್ತದೆ, ಇದೆಲ್ಲವನ್ನ ನಾವು ಆಲೋಚಿಸಿಕೊಂಡಾಗ ನಮ್ಮ ಜೀವಿತದಲ್ಲಿಯೂ ಅದು ಸಹ ಅನ್ವಯವಾಗುತ್ತದೆ ಪ್ರಿಯರೇ. ಈ ಒಂದು ಹೆಂಗಸಿನ ಉಪಾಧಿಯಲ್ಲಿ ನಾವು ಸಾಮಾನ್ಯವಾಗಿ ನಾವು ದೇವ್ರು ನಮ್ಮನ್ನ ಆರಿಸಿಕೊಂಡು ಅದ್ಭುತವಾದಂತಹ ಆತನ ರಾಜ್ಯದ ಕ್ರಿಸ್ತನ ರಾಜ್ಯದ ಸುವಾರ್ತೆಯನ್ನ ಲೋಕದಾದ್ಯಂತ ನಾವು ತಿಳಿಸುವುದಕ್ಕೆ ಆತನು ನಮ್ಮನ್ನು ಆರಿಸಿಕೊಂಡಿರುವಂತದ್ದು, ಅದು ನಮ್ಮ ಮಹಾ ಸೌಭಾಗ್ಯವಾಗಿರುತ್ತದೆ. ನಾವು ಅದನ್ನ ತಿಳಿದುಕೊಂಡವರಾಗಿ ದೇವರು ಹೇಳಿರುವಂತಹ ಈ ಒಂದು ಸಿಂಪಲ್ ಆದಂತಹ ಈ ಜ್ಞಾನವನ್ನ ನಾವು ಅನೇಕರಿಗೆ, ಆ ಅದ್ಭುತವಾದ ಜ್ಞಾನವನ್ನ ಇಷ್ಟು ಸಿಂಪಲ್ ಆದ ರೀತಿಯಲ್ಲಿ ಅವರು ತಿಳಿಸಿಕೊಟ್ಟಾಗ ನಾವು ಸಹ ಅದನ್ನ ಮತ್ತೊಬ್ಬರಿಗೆ ಸಾರಬೇಕಾಗುತ್ತದೆ. ದೇವರ ಕಾರ್ಯದಲ್ಲಿ ಹೇಗೆ ಈ ಒಂದು ಹೆಂಗಸು ಒಂದು ಇನ್ಸ್ಟ್ರೂಮೆಂಟ್ ಆಗಿ, ಒಂದು ಟೂಲ್ ಆಗಿ ಯೂಸ್ ಆಗ್ತಾ ಇದ್ದಾರೆ, ಅದೇ ರೀತಿಯಾಗಿ ನಾವು ಸಹ ನಮ್ಮ ಜೀವಿತದಲ್ಲಿ ದೇವರಿಗಾಗಿ ಆತನ ಯೂಸ್ ಮಾಡುವಂತ ಉತ್ತಮವಾದ ಇನ್ಸ್ಟ್ರೂಮೆಂಟ್ ಆಗಿ ಅವರಿಗಾಗಿ ನಾವು ಇರಬೇಕಾಗುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ 3 ಸೇರು ಹಿಟ್ಟು ಎಂಬುದಾಗಿ ಇಲ್ಲಿ ಬರೆಸಲ್ಪಟ್ಟಿದೆ. 3 ಸೇರು ಹಿಟ್ಟು ಎಂಬುದಾಗಿ ಇಲ್ಲಿ ಯಾಕೆ ಬರೆಸಲ್ಪಟ್ಟಿದೆ? ಹಾಗಾದರೆ ದೇವರ ರಾಜ್ಯವು ಪ್ರಪಂಚದೆಲ್ಲೆಡೆ ಹಬ್ಬುವುದು, ಇದು ದೇವರ ಅಪರಿಮಿತವಾದಂತಹ ಕೃಪೆಯನ್ನ ಕುರಿತು ಬಿಂಬಿಸುವಂತದ್ದು. ಒಂದು ಚಿಕ್ಕ ಭಾಗದ ಹಿಟ್ಟು ಇಷ್ಟು ದೊಡ್ಡದಾದ ಒಂದು ಹಿಟ್ಟನ್ನ ಹೇಗೆ ಅದು ಬದಲಾಯಿಸುವಂತದ್ದಾಗಿದೆ ಎಂಬುದಾಗಿ ಆ ಕಾರ್ಯವನ್ನು ನಾವು ಆಲೋಚಿಸಿದಾಗ, ದೇವರ ಮಹಾ ಕೃಪೆಯು ಇಲ್ಲಿ ಹೇಗೆ ಕಂಡು ಬರುತ್ತದೆ ಎಂಬುದಾಗಿ ನಾವು ಆಲೋಚಿಸಿಕೊಳ್ಳಬೇಕು ಪ್ರಿಯರೇ. ಹಾಗಾದ್ರೆ ನಿಜಕ್ಕೂ ದೇವರು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿದಂತಹ ಉದ್ದೇಶವು ಅದೇ ಆಗಿದೆಯಾ ಎಂಬುದಾಗಿ ನಾವು ಆಲೋಚಿಸಿದಾಗ ಖಂಡಿತವಾಗಿಯೂ ಹೌದು ಪ್ರಿಯರೇ. ಇಲ್ಲಿ ಒಂದು ಹಿಟ್ಟು ಕಂಪ್ಲೀಟ್ ಆಗಿ ಅದು ಮಾರ್ಪಡ್ತಾ ಇದೆ. ಒಂದು ಚಿಕ್ಕ ಜಾಗವು ಸಹ ಅಲ್ಲಿ ಇನ್ಕಂಪ್ಲೀಟ್ ಆಗಿ ಅದು ಹುಳಿ ಆಗದೆ ಇರುತ್ತಿಲ್ಲ. ಸಂಪೂರ್ಣವಾಗಿ ಆ ಮಿಶ್ರಣವು ಏನಾಗ್ತಾ ಇದೆ, ಹುಳಿ ಆಗ್ತಾ ಇದೆ ಎಂಬುದಾಗಿ ನಾವು ಆಲೋಚಿಸಿದಾಗ ಇದು ಎಷ್ಟು ಪ್ರಭಾವವನ್ನ ಬೀರ್ತಾ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಹಾಗಾದರೆ ಒಬ್ಬನು ಸಹ ನಾಶವಾಗಬಾರದು ಎಂಬುದಾಗಿಯೇ ಕ್ರಿಸ್ತನನ್ನ ಈ ಲೋಕಕ್ಕೆ ದೇವರು ಕಲಿಸಿಕೊಟ್ಟಿದ್ದಾರೆ.
ಒಬ್ಬ ಪಾಪಿಯಾದರೂ ಸಹ ನಾಶವಾಗಬಾರದು. ಹಾಗಾದರೆ ದೇವರ ಒಂದು ಆಲೋಚನೆ ಯಾವ ರೀತಿಯಾಗಿ ಇರುವಂತದ್ದು ನಾವು ಖಂಡಿತವಾಗಿ ಆಲೋಚಿಸಬೇಕಾಗುತ್ತದೆ ಪ್ರೇರೆ. ದೇವರ ವಾಕ್ಯವು ಒಬ್ಬರಲ್ಲಿ ಹೊರಟಾಗ ಅದು ಸಂಪೂರ್ಣವಾಗಿ ಕಾರ್ಯ ಸಾಧಿಸದೆ ಅದು ಹಿಂದಿರುಗುವುದಿಲ್ಲ. ಇದನ್ನು ಸಹ ಈ ಒಂದು ಇದನ್ನು ಸಹ ಅದು ಸೂಚಿಸುವಂತದ್ದು, ಹೋಲಿಕೆ ಆಗಿರುವಂತದ್ದು ಕೂಡ. ದೇವರ ವಾಕ್ಯವು ಅದಕ್ಕೆ ಎಷ್ಟು ಪ್ರಭಾವವಿದೆ, ಅದು ಎಷ್ಟು ಹುಳಿಯ ಉಪಾಧಿಯಲ್ಲಿ ಅಷ್ಟು ಆಕ್ಟಿವ್ ಆಗಿ ಸಂಪೂರ್ಣವಾದಂತಹ ಆ ಒಂದು ಮೂರು ಸೇರಿನ ಭಾಗವನ್ನು ಹೇಗೆ ಹುಳಿಯಾಗಿಸ್ತಾ ಇದೆ, ಅದೇ ರೀತಿಯಾಗಿ ದೇವರ ವಾಕ್ಯವು ಅಷ್ಟು ಕಾರ್ಯ ಸ್ವರೂಪವಾಗಿ ಒಬ್ಬರ ಹೃದಯದಲ್ಲಿ ಫಲಿಸದೆ ಅದು ಹಿಂದಿರುಗುವುದಿಲ್ಲ. ಹಾಗಾದರೆ ಅದನ್ನ ತಿಳಿಸ್ತಿರುವಂತಹ ನಾವು ಖಂಡಿತವಾಗಿ ಅದನ್ನ ನಾವು ಆ ಒಂದು ಬಾಧ್ಯತೆಯನ್ನ ತೆಗೆದುಕೊಂಡು ನಾವು ದೇವರ ಒಂದು ರಾಜ್ಯವನ್ನ ಕಟ್ಟುವಂತಹ ವಿಷಯದಲ್ಲಿ ಆಕ್ಟಿವ್ ಆಗಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ನಮ್ಮ ಕಾರ್ಯಗಳು ಹೇಗೆ ಅದು ಹೊರಪಡಬೇಕು, ಇದನ್ನು ಸಹ ಈ ಒಂದು ಸಾಮ್ಯದಲ್ಲಿ ನಾವು ನೋಡಿಕೊಳ್ಳಬಹುದು ಪ್ರಿಯರೇ. ಕಂಪ್ಲೀಟ್ ಆಗಿ ಅದು ಟ್ರಾನ್ಸ್ಫಾರ್ಮ್ ಆಗುವಂತದ್ದು, ಈ ಕಂಪ್ಲೀಟ್ ಆದಂತಹ ಈ ಮೂರು ಸೇರಿನ ಹಿಟ್ಟು ಅದು ಟ್ರಾನ್ಸ್ಫಾರ್ಮ್ ಆಗುವಂತದ್ದು, ಸಂಪೂರ್ಣವಾಗಿ ಹುಳಿಟ್ಟಾಗಿ ಅದು ಟ್ರಾನ್ಸ್ಫಾರ್ಮ್ ಆಗುವಂತದ್ದು. ಆ ಟ್ರಾನ್ಸ್ಫಾರ್ಮೇಶನ್ ಅನ್ನ ನಾವು ಸ್ವಾರ್ಥ ಹೇಳುವುದರ ಮೂಲಕ ಅನೇಕರಲ್ಲಿ ನಾವು ಕಾಣಬಹುದು ಪ್ರಿಯರೇ. ಈ ಒಂದು ಪ್ರಾಸೆಸ್ ಅನ್ನ ನಾವು ನೋಡಬಹುದು ಪ್ರಿಯರೇ. ಅದಕ್ಕೆ ಸರಿರೂಪವಾಗಿ ಒಂದು ವಚನವನ್ನ ನಾವು ಓದಿಕೊಳ್ಳೋಣ. ಅದು ಅಪೋಸ್ತಲರು ಬರೆದ ಅಪೋಸ್ತಲರ ಕೃತ್ಯಗಳ ಪ್ರಾರಂಭದ ಅಧ್ಯಾಯದ 8ನೇ ವಚನವನ್ನ ನೋಡಿಕೊಳ್ಳೋಣ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮುದಾಯ ಸೀಮೆಯಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಸಾಕು ಪ್ರಿಯರೇ, ಈ ವಚನದಲ್ಲಿ ನಾವು ನೋಡಬಹುದು ಹೇಗೆ ಕ್ರಿಸ್ತನ ಒಂದು ರಾಜ್ಯದ ಒಂದು ಸ್ಥಾಪನೆ ಆಗುತ್ತಿದೆ. ಇಲ್ಲಿ ಹೇಗೆ ನಾವು ಹೊರಟು ಇಲ್ಲಿ ಲೋಕದಾದ್ಯಂತ ಎಲ್ಲಾ ಜನರಿಗೂ, ಎಲ್ಲ ಜಾತಿಯ ಜನರಿಗೂ ಕ್ರಿಸ್ತನ ವಿಷಯವಾದಂತಹ ಒಂದು ಸುವಾರ್ತೆಯನ್ನ ನಾವು ತಿಳಿಸ್ಲಿಕ್ಕೆ ನಾವು ಹೊರಟಾಗ ಆ ಒಂದು ಜನರನ್ನ ಕುರಿತು ಹೇಗೆ ಈ ಒಂದು ಮೂರು ಸೇರಿನ ಹಿಟ್ಟು ಹೋಲಿಕೆ ಆಗಿದೆ ಎಂಬುದಾಗಿ ಇಲ್ಲಿ ಸಹ ನಾವು ನೋಡಬಹುದು ಪ್ರಿಯರೇ. ಅದೇ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆಯ 28ನೇ ಅಧ್ಯಾಯದ 19-20ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ಈ ಒಂದು ಮೂಲ ಸೇರಿನ ಹಿಟ್ಟನ್ನ ಕುರಿತು ನಾವು ಈ ವಚನಗಳನ್ನ ನಾವು ಹೇಗೆ ಇದು ಹೋಲಿಕೆ ಆಗಿದೆ, ಹೇಗೆ ಇದು ಪ್ರಪಂಚದಾದ್ಯಂತ ಇರುವಂತಹ ಅನೇಕ ಜನರಿಗೆ ಹೋಲಿಕೆ ಆಗಿದೆ, ಹೇಗೆ ಈ ಹುಳಿಯು ಪರಲೋಕ ರಾಜ್ಯಕ್ಕೆ ಹೋಲಿಕೆ ಆಗಿದೆ, ಮತ್ತು ಅದನ್ನು ಕಲಸಿದಂತ ಈ ಹೆಂಗಸು ಹೇಗೆ ನಾವುಗಳನ್ನ ಕುರಿತು ದೇವರು ಹೇಗೆ ನಮ್ಮನ್ನ ಆತನ ರಾಜ್ಯದ ಒಂದು ಸ್ಥಾಪನೆಗಾಗಿ ಆತನ ವಾಕ್ಯಗಳನ್ನ ಸಾರುವುದಕ್ಕಾಗಿ ನಮ್ಮನ್ನ ಅಜ್ಞಾನಿಗಳು ಬಲಹೀನರು ಆದಂತಹ ನಮ್ಮನ್ನು ಹೇಗೆ ಆರಿಸಿಕೊಂಡಿದ್ದಾರೆ, ಮತ್ತು ಅದೇ ರೀತಿಯಾಗಿ ಈ ಮೂರು ಸೇರು ಹಿಟ್ಟು ಹೇಗೆ ಈ ಲೋಕದ ಜನರಿಗೆ ಅದು ಹೋಲಿಕೆ ಆಗಿದೆ, ಮತ್ತು ಅದು ಹಿಟ್ಟು ಹೇಗೆ ಸಂಪೂರ್ಣವಾಗಿ ಅದು ಹುಳಿಯಾಗುವಂತಹ ಪ್ರಕ್ರಿಯೆಗಳನ್ನ ಕುರಿತು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಅದೇ ರೀತಿಯಾಗಿ ಅದು ಹೇಗೆ ಸಂಪೂರ್ಣವಾಗಿ ದೇವರ ವಾಕ್ಯವು ಹೀಗೆ ಕಾರ್ಯ ಸಾಧನೆ ಮಾಡುತ್ತಾ ಇದೆ ಎಂಬುದಾಗಿ ಕೆಲವು ವಚನಗಳನ್ನ ಕುರಿತು ನಾವು ಓದಿಕೊಳ್ಳೋಣ. ಅದೇ ಹಬಕ್ಕೂಕನ ಒಂದು ಪ್ರವಾದಿಯ ಗ್ರಂಥ 2ನೇ ಅಧ್ಯಾಯದ 14ನೇ ವಚನವನ್ನ ಓದಿಕೊಳ್ಳೋಣ. ಹಬಕ್ಕೂಕ್ 2ನೇ ಅಧ್ಯಾಯದ 14ನೇ ವಚನವನ್ನ ಓದಿಕೊಳ್ಳೋಣ. ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ಅಯ್ಯೋ, ನಿನ್ನ ರೋಷವನ್ನು ಪಾನಕಕ್ಕೆ ಬೆರೆಸಿ ನಿನ್ನ ನೆರೆಯವನಿಗೆ ಕುಡಿಸಿ, ಅವರ ಬೆತ್ತಲೆತನವನ್ನು ನೋಡಬೇಕೆಂದು ಅವರಿಗೆ ಅಮಲೇರಿಸಿದವನೇ, ನಿನ್ನ ಗತಿಯನ್ನು ಏನು ಹೇಳಲಿ? ನೀನು ಮಾನವನಲ್ಲ, ಅವಮಾನವನ್ನು ತುಂಬಾ ಅನುಭವಿಸುವಿ.
ನೀನು ಸಾಕು ಪ್ರಿಯರೇ, ಈ ಒಂದು ವಚನದಲ್ಲಿ ನಾವು 14ನೇ ವಚನವನ್ನ ಗಮನಿಸಿದಾಗ, ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವಂತದ್ದು ಎಂಬುದಾಗಿ ಇಲ್ಲಿ ನಾವು ಆಲೋಚಿಸಿಕೊಳ್ಳಬಹುದು. ಹಾಗಾದರೆ ಈ ಲೋಕದಲ್ಲಿ, ಭೂಲೋಕದಲ್ಲಿ ಎಲ್ಲೆಡೆ ದೇವರ ಜ್ಞಾನವು ಹೇಗೆ ತುಂಬಿಕೊಂಡಿದೆ? ಈ ಪ್ರಕೃತಿಯನ್ನ ನಾವು ನೋಡಿದಾಗಲೇ ನಮಗೆ ತಿಳಿದು ಬರುವಂತದ್ದಾಗಿದೆ ಪ್ರಿಯರೇ. ಯಾವ ರೀತಿಯಲ್ಲಿ ದೇವರ ರಾಜ್ಯವು ಇದೆ, ಯಾವ ರೀತಿಯಾಗಿ ದೇವರ ಒಂದು ಜ್ಞಾನವು ಪ್ರತಿಯೊಂದೊಂದು ವಿಷಯದಲ್ಲಿಯೂ, ಪ್ರತಿಯೊಂದೊಂದು ಸೃಷ್ಟಿಯ ಕಾರ್ಯಗಳಲ್ಲಿ ಅದು ಅಡಕವಾಗಿರುತ್ತದೆ. ಇದೆಲ್ಲವನ್ನ ಕುರಿತು ನಾವು ಆಲೋಚಿಸಿದಾಗ ಖಂಡಿತವಾಗಿ ಆಶ್ಚರ್ಯಗೊಳ್ಳುವಂತದ್ದಾಗಿದೆ. ಅವರ ಜ್ಞಾನವು ಇಷ್ಟು ಪ್ರಭಾವವುಳ್ಳದಾಗಿದೆ, ಇದು ಎಷ್ಟು ಕಾರ್ಯ ಸಾಧಕವಾಗಿರುವಂತದ್ದಾಗಿದೆ. ಒಬ್ಬರು ಅದನ್ನ ತಿಳಿದುಕೊಂಡಾಗ ಅವರ ಮನಸ್ಸಿನಲ್ಲಿ ಇದನ್ನ ಒಂದು ಇಂಟ್ರೆಸ್ಟ್ ತೋರಿಸಿ ಇದನ್ನ ಸ್ಟಡಿ ಮಾಡಿದಾಗ ಅವರಲ್ಲಿ ಹೆಚ್ಚಾದ ಕಾರ್ಯಗಳು, ಹೆಚ್ಚಾದಂತಹ ಸೀಕ್ರೆಟ್ಸ್, ಹೆಚ್ಚಾಗಿರುವಂತಹ ಜ್ಞಾನವು ಒಬ್ಬರಲ್ಲಿ ಏನಾಗುವಂತದ್ದಾಗಿದೆ, ಅದು ಸಂಪೂರ್ಣವಾಗಿ ಅದು ಮೈಂಡ್ ಬ್ಲೋ ಮಾಡುವಂತದ್ದಾಗಿರುತ್ತದೆ. ಇದನ್ನ ಕುರಿತು, ದೇವರ ಆ ಮಹಿಮೆಯ ಜ್ಞಾನವನ್ನ ಕುರಿತು ಎಷ್ಟು ಉತ್ತಮವಾಗಿ ಈ ಒಂದು ವಚನದಲ್ಲಿ ನಾವು ನೋಡಬಹುದು. ಭೂಲೋಕವೆಲ್ಲ ಇದರ ದೇವರ ಪ್ರಭಾವದಿಂದ, ದೇವರ ಈ ಮಹಾ ಜ್ಞಾನದಿಂದ ಹೀಗೆ ತುಂಬಿಕೊಂಡಿರುವಂತದ್ದು ಎಂಬುದಾಗಿ ನಾವು ನೋಡಿದ್ದೇವೆ ಪ್ರಿಯರೇ. ಹಾಗಾದರೆ ಮತ್ತೊಂದು ವಚನವನ್ನ ನಾವು ನೋಡಿಕೊಳ್ಳೋಣ. ನಮ್ಮ ಜೀವಿತದ ಪ್ರತಿ ಒಂದೊಂದು ಮೂಲೆಯಲ್ಲಿಯೂ ಸಹ ಈ ಒಂದು ದೇವರ ವಾಕ್ಯವು, ಅವರ ಜ್ಞಾನವಾಗಿರುವಂತಹ ಈ ಒಂದು ಹುಳಿ ಹಿಟ್ಟಿಗೆ ಹೇಗೆ ಅದು ಕಲಸಿದಾಗ ನಮ್ಮ ಜೀವಿತದಲ್ಲಿ ಅದು ಹೇಗೆ ಅಷ್ಟು ಕಾರ್ಯರೂಪವಾಗಿ ನಮ್ಮಲ್ಲಿ ಸಾಧಕವಾಗಿ ಇರುತ್ತದೆ ಎಂಬುದಾಗಿ ಮತ್ತೊಂದು ವಚನವನ್ನ ನಾವು ನೋಡಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯದ 17ನೇ ವಚನವನ್ನ ನೋಡಿಕೊಳ್ಳೋಣ. ಯಾಕೆಂದರೆ 14ನೇ ಅಧ್ಯಾಯ 17ನೇ ವಚನ. ಯಾಕೆಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಈ ಪ್ರಕಾರವೇ ಸಾಕು ಪ್ರಿಯರೇ, ಇಲ್ಲಿ ದೇವರ ರಾಜ್ಯವನ್ನ ಕುರಿತು ಹೇಗೆ ಇರುತ್ತದೆ ಎಂಬುದಾಗಿ ವರ್ಣಿಸಿ ಹೇಳಿರುವಂತದ್ದು. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾಗುವಂತ ಆನಂದವೂ ಆಗಿದೆ. ಈ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾಗಿದವನಾಗಿಯೂ ಮನುಷ್ಯರಿಗೆ ಸಂಭಾವಿತನಾಗಿಯೂ ಇರುವನಷ್ಟೇ ಎಂಬುದಾಗಿ ಇಲ್ಲಿ ದೇವರ ರಾಜ್ಯವು ಹೇಗೆ ಇರುತ್ತದೆ ಎಂಬುದಾಗಿ ಈ ರೀತಿಯಾಗಿ ವರ್ಣಿಸಿರುವಂತದ್ದು ಪ್ರಿಯರೇ. ಅದು ಏನನ್ನ ಸೂಚಿಸುತ್ತಾ ಇದೆ? ಅದು ನೀತಿಯಿಂದ, ಸಮಾಧಾನದಿಂದ, ಪವಿತ್ರಾತ್ಮನಿಂದ ಉಂಟಾಗುವ ಆ ಆನಂದವೂ ಆಗಿರುವಂತದ್ದು, ಅದೇ ಆಗಿರುವಂತದ್ದಾಗಿದೆ ದೇವರ ರಾಜ್ಯವು. ತಿನ್ನುವುದು ಕುಡಿಯುವುದು ಇಷ್ಟು ಮಾತ್ರವಲ್ಲ, ಇದು ಮಾತ್ರವಲ್ಲ, ದೇವರ ರಾಜ್ಯ ಎಂಬುದಾಗಿ ನಾವು ನೋಡಿದಾಗ ಈ ರೀತಿಯಾಗಿ ಇರುತ್ತದೆ. ಇದರಲ್ಲಿ ಸಮಾಧಾನ ಇರುತ್ತದೆ, ನೀತಿ ಇರುತ್ತದೆ, ಪವಿತ್ರಾತ್ಮನಿಂದ ಉಂಟಾಗುವಂತಹ ಆನಂದವಿರುತ್ತದೆ. ಈ ರೀತಿಯಾಗಿರುವಂತದ್ದು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ದೇವರ ರಾಜ್ಯವನ್ನ ಕುರಿತು ಹೇಳಿರುವಂತದ್ದಾಗಿದೆ. ಅದೇ ರೀತಿಯಾಗಿ ಹೇಗೆ ಒಂದು ಹುಳಿ ಹಿಟ್ಟು ಈ ಒಂದು ಸಂಪೂರ್ಣವಾಗಿ ಈ ಹಿಟ್ಟನ್ನ ಕಲಿಸಿದಾಗ ಸ್ವಲ್ಪ ಸಮಯ ಹಿಡಿಯುವಂತದ್ದಾಗಿದೆ. ಅದೇ ರೀತಿಯಾಗಿ ನಾವು ಮತ್ತೊಬ್ಬರಿಗೆ ವಾಕ್ಯಗಳನ್ನ ಹೇಳಿದಾಗ ಅಷ್ಟು ಸ್ವಲ್ಪ ಸಮಯ ಹಿಡಿದು ಅದು ನಂತರವಾಗಿ ಅದು ಕಾರ್ಯವನ್ನ ಮಾಡುವಂತದ್ದಾಗಿದೆ. ಅದರಲ್ಲಿ ಹೇಗೆ ನಾವು ಪೇಷಂಟ್ ಇಂದ ಹೇಗೆ ಇರಬೇಕು, ಪೇಷನ್ಸ್ ಅನ್ನ ಕುರಿತು ದೇವರು ತಿಳಿಸುತ್ತ ಒಂದು ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ಯಾಕೋಬನು ಯಾಕೋಬನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 7-8ನೇ ವಚನವನ್ನ ಓದಿಕೊಳ್ಳೋಣ. ಶ್ರೇಷ್ಠವಾದ ನಾಮವನ್ನು ದೂಷಿಸುವವರು ಅವರಲ್ಲವೋ? ಯಾಕೋಬನಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವಾಗ, ಸಹೋದರರೇ, ಕರ್ತನು ಪ್ರತ್ಯಕ್ಷವಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ನೀವು ಸಹ ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು ಎಂಬುದಾಗಿ ಈ ಒಂದು ವಚನವು ಹೇಳಲ್ಪಟ್ಟಿದೆ. ಹಾಗಾದರೆ ನಾವು ಕ್ರಿಸ್ತನ ಒಂದು ಬರುವಿಕೆಗಾಗಿ ನಾವು ಕಾದು ಆತನ ಒಂದು ಕಾರ್ಯಗಳನ್ನ ನಾವು ಮಾಡುವವರಾಗಿರುವಾಗ ನಮ್ಮಲ್ಲಿಯೂ ಸಹ ಈ ಒಂದು ತಾಳ್ಮೆ ಎನ್ನುವಂಥದ್ದು,
ಖಂಡಿತವಾಗಿ ನಾವೊಂದು ಸುವಾರ್ತೆನ ಹೇಳಿ ನಂತರವಾಗಿ ಇವ್ರೇನು ಬದಲಾಗ್ತಾ ಇಲ್ಲ, ಇವ್ರೇನು ಹೀಗೆ ಇದ್ದಾರೆ, ಇದನ್ನ ನೋಡಿ ನಾವು ಬೇಸತ್ತು ನಾವು ಏನ್ ಮಾಡಬಹುದು, ನಾವು ಮನಗುಂದಬಾರದು. ನಾವ್ ಏನಂತ ಇರಬೇಕು, ನಾವು ದೀರ್ಘ ಶಾಂತಿಯಿಂದ ದೇವರು ಮುಂದೆ ಮಾಡುವಂತಹ ಒಂದು ಕಾರ್ಯಗಳನ್ನ ಕುರಿತು ನಾವು ಯಾವಾಗಲೂ ನಿರೀಕ್ಷೆ ಉಳ್ಳವರಾಗಿಯೂ ಸಮಾಧಾನದಿಂದಲೂ ದೃಢವಾದ ಮನಸ್ಸಿನಿಂದ ನಾವೇನ್ ಮಾಡಬೇಕು, ಕಾದುಕೊಂಡಿರಬೇಕು, ತಾಳ್ಮೆಯಿಂದ ಇರಬೇಕು. ಏಕೆಂದ್ರೆ ದೇವರು ತಾನು ಹೇಳಿದಂತಹ ಮಾತುಗಳನ್ನ ಇಲ್ಲಿ ಹೇಗೆ ನೆರವೇರಿಸಲು ಅವರು ಹೇಗೆ ಈ ಹುಳಿ ಹಿಟ್ಟು ಈ ಒಂದು ಸಂದರ್ಭದಲ್ಲಿ ನಾವು ನೆನಪಿಸಿಕೊಂಡಾಗ ಆ ಕಣಕವನ್ನ ಹೇಗೆ ಅದು ಸಂಪೂರ್ಣವಾಗಿ ಹುಳಿಯಾಗಿಸುವಾಗ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ. ನಾರ್ಮಲ್ ಆಗಿ ನಾವು ಆಲೋಚಿಸಿದಾಗ ಒಂದು ಪದಾರ್ಥವು ಅದು ಹುಳಿಯಾಗಿ ಆಗಬೇಕೆಂದರೆ ಅಥವಾ ಒಂದು ಮಿಕ್ಸ್ಚರ್ ಸಂಪೂರ್ಣವಾಗಿ ಫರ್ಮೆಂಟ್ ಆಗಬೇಕೆಂದರೆ ಒಂದು ಇಡೀ ನೈಟ್ ಸಮಯ ತೆಗೆದುಕೊಳ್ಳುವಂತದ್ದಾಗಿದೆ. ಇಲ್ಲಾಂದ್ರೆ 7 to 8 hours ಹೇಗೆ ಇಲ್ಲಿ ಸಮಯವನ್ನು ತೆಗೆದುಕೊಳ್ಳುತ್ತಾ ಇದೆ, ಅದೇ ರೀತಿಯಾಗಿ ಇಲ್ಲಿಯೂ ಸಹ ಸಮಯವನ್ನು ಕುರಿತು ಬರೆಸಲಾಗಿದೆ ಪ್ರಿಯರೇ. ಆ ಸಮಯವು ಹಿಡಿಯುತ್ತದೆ. ಸಮಯ ತೆಗೆದುಕೊಳ್ಳುವಾಗ ನಾವು ಹೇಗೆ ಇರಬೇಕು, ನಾವು ಪೇಶನ್ಸ್ ಇಂದ ಇರಬೇಕು. ನಾವು ಸಂಪೂರ್ಣವಾಗಿ ನಾವು ಮನಸ್ಸು ಕುಗ್ಗದೆ ನಾವು ಏನಾಗಿರಬೇಕು, ತಾಳ್ಮೆಯಿಂದ ಇರಬೇಕು ಎಂಬುದಾಗಿ ಇಲ್ಲಿ ಈ ವಚನವು ಹೀಗೆ ತಿಳಿಸಿಕೊಳ್ಳುತ್ತಾ ಇದೆ ಪ್ರಿಯರೇ. ಅದೇ ರೀತಿಯಾಗಿ ನಮ್ಮೊಳಗೆ ಹೇಗೆ ದೇವರ ರಾಜ್ಯವು ನಮ್ಮೊಳಗೆ ಪರಿವರ್ತನಾತ್ಮಕವಾಗಿ ಆ ಶಕ್ತಿಯನ್ನ ನಮ್ಮಲ್ಲಿ ಹೇಗೆ ಉಂಟು ಮಾಡುವಂತದ್ದು ಎಂಬುದಾಗಿ ನಾವು ನೋಡುವುದಾದರೆ, ಈ ಹಿಟ್ಟನ್ನ ಕುರಿತು ನಾವು ಯೋಚಿಸಿದಾಗ ಇದು ಅಳತೆಯಲ್ಲಿ ಇದು ಚಿಕ್ಕದಾಗಿರುತ್ತದೆ, ಆದರೆ ಕಾರ್ಯ ಸಾಧಿಸುವಾಗ ಇದು ಎಷ್ಟು ಬಲವಾಗಿ ಕಾರ್ಯ ಸಾಧಿಸುವಂತದ್ದಾಗಿದೆ, ಇದರ ಕಾರ್ಯವು ಎಷ್ಟು ಬಲವಾಗಿದೆ ಎಂಬುದಾಗಿಯೂ ಸಹ ನಾವು ಆಲೋಚಿಸಬೇಕಾಗುತ್ತದೆ ಪ್ರಿಯರೇ. ಹಾಗೆ ನಾವು ಯೋಚಿಸಿದಾಗ ಒಂದು ಲಾಜಿಕ್ ಅನ್ನ ನಾವು ಯೋಚಿಸಬೇಕು. ಒಂದು ಚಿಕ್ಕ ಪದಾರ್ಥವು ಇಷ್ಟು ದೊಡ್ಡದಾದಂತ ಕಾರ್ಯಗಳನ್ನ ಮಾಡುವಂತದ್ದಾಗಿದೆಯಾ? ಮತ್ತು ಏನು ಒಂದು ಮನೆಯ ಕೆಲಸ ಮಾಡುವಂತ ಈ ಸ್ತ್ರೀಯನ್ನ ಕುರಿತು ಯಾಕೆ ದೇವರು ಇಲ್ಲಿ ತಿಳಿಸಿದ್ದಾರೆ, ಮತ್ತು 3 ಅಳತೆ ಹಿಟ್ಟನ್ನೇ ಯಾಕೆ ಇಲ್ಲಿ ಬಳಸಿದ್ದಾರೆ, ಅಥವಾ ಈ ಒಂದು ಕಾರ್ಯವು ಹಿಡಿಯುವ ತನಕ ಇಷ್ಟು ಸಮಯ ಯಾಕೆ ಬೇಕಾಗುತ್ತದೆ, ಇದನ್ನ ನಾವು ಒಂದ್ ಸ್ವಲ್ಪ ದಿಟ್ಟವಾಗಿ ಆಲೋಚಿಸಿದಾಗ ಅದ್ರೊಳಗೆ ಇರುವಂತಹ ಆ ಎಲ್ಲಾ ಉದ್ದೇಶಗಳು ನಮಗೆ ಈ ರೀತಿಯಾಗಿ ತಿಳಿದು ಬರುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಮುಂದಿನ ಒಂದು ಚಿಕ್ಕ ಕಿರುಭಾಗಕ್ಕೆ ನಾವು ಹೋಗೋಣ. ದೇವರ ರಾಜ್ಯವನ್ನ ಕುರಿತು ಈ ಒಂದು ಸಾಮ್ಯವು ಹೇಗೆ ತಿಳಿಸುತ್ತಾ ಇದೆ, ಏನನ್ನ ತಿಳಿಸುತ್ತಾ ಇದೆ ಎಂಬುದಾಗಿ ಕೆಲವು ವಚನಗಳನ್ನ ನೋಡಿ ನಾವು ಒಂದು ಈ ವಾಕ್ಯ ಭಾಗವನ್ನ ಮುಗಿಸಿಕೊಳ್ಳೋಣ ಪ್ರಿಯರೇ. ಕೆಲವು ವಚನಗಳನ್ನ ಓದಿಕೊಳ್ಳೋಣ. ಅದು ಹೇಗೆ ನಮ್ಮೊಳಗೆ ಅದು ನಿಶ್ಶಬ್ದವಾಗಿ ಆರಂಭವಾಗುತ್ತದೆ. ಈ ಒಂದು ಪ್ರಾಸೆಸ್ ಅನ್ನ ನಾವು ನೋಡಿದಾಗ ಈ ಒಂದು ಹುಳಿ ಹಿಟ್ಟನ್ನ ನಾವು ಹೊಸದಾದ ಹಿಟ್ಟಿಗೆ ಕಲಸಿದಾಗ ಏನಾದ್ರೂ ಅದಕ್ಕೆ ಶಬ್ದ ಬಂದು ಒಂದು ದೊಡ್ಡದಾದ ರೀತಿಯಾಗಿ ಶಬ್ದವನ್ನ ಮಾಡಿಕೊಂಡು ಅದು ಕೆಲಸವನ್ನ ಸಾಧಿಸುತ್ತದ, ಅಥವಾ ಅದು ನಿಶ್ಶಬ್ದವಾಗಿ ಕೆಲಸವನ್ನ ಸಾಧಿಸುವಂತದ್ದ ಎಂಬುದಾಗಿ ಆಲೋಚಿಸಿದಾಗ ಖಂಡಿತವಾಗಿ ಅದು ಯಾವುದೇ ರೀತಿಯಾದಂತಹ ಶಬ್ದವಿಲ್ಲದ ಕಾರ್ಯವಾಗಿರುತ್ತದೆ. ನಿಶ್ಶಬ್ದವಾಗಿ ಅದು ಹೇಗೆ ಕಾರ್ಯವನ್ನ ಮಾಡಿಕೊಡುತ್ತದೆ, ಮಾಡುವಂತಹ ಕಾರ್ಯ ಅದು ಎಷ್ಟು ಪ್ರಭಾವಕಾರಿಯಾಗಿರುತ್ತದೆ, ಇದೆಲ್ಲವನ್ನ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ. ಪ್ರಾರಂಭವಾಗಿ ಲೂಕನು ಬರೆದಂತಹ ಸುವಾರ್ತೆಯ 17ನೇ ಅಧ್ಯಾಯದ 21ನೇ ವಚನವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. ನಮ್ಮಲ್ಲಿ ಹೇಗೆ ಅದು ಕಾರ್ಯವನ್ನು ಸಾಧಿಸುತ್ತದೆ ಎಂಬುದಾಗಿ ಕುರಿತು ಇಲ್ಲಿ ಸ್ವಲ್ಪ ಸಮಯ ನಾವು ಆಲೋಚಿಸಿಕೊಳ್ಳೋಣ. ಲೂಕನು ಬರೆದಂತಹ ಸುವಾರ್ತೆ 17ನೇ ಅಧ್ಯಾಯದ 21ನೇ ವಚನವನ್ನ ಓದಿಕೊಳ್ಳೋಣ. ಇಗೋ ಇಲ್ಲಿ ಇದೆ, ಅಗೋ ಅಲ್ಲಿ ಇದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳಿದುಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ಮತ್ತು ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಒಂದು ಕಾಲ ಬರುತ್ತದೆ, ಅದರಲ್ಲಿ ನೀವು ಮನುಷ್ಯ ಕುಮಾರನ ದಿವಸಗಳು ಒಂದು ದಿನವನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ಅದನ್ನು ನೋಡದೇ ಇರುವಿರಿ. ಸಾಕು ಪ್ರಿಯರೇ. ಹಾಗಾದ್ರೆ 21ನೇ ವಚನದಲ್ಲಿ ನಾವು ನೋಡಿಕೊಂಡಾಗ ದೇವರ ರಾಜ್ಯವು ನಿಮ್ಮಲ್ಲಿಯೇ ಇದೆ ಅಂತ ತಿಳಿದುಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ಹಾಗಾದ್ರೆ ನಮ್ಮಲ್ಲಿಯೇ ದೇವರ ರಾಜ್ಯವು ಇದ್ದರೆ ಅದು ನಿಶ್ಶಬ್ದವಾಗಿ ಹೇಗೆ ಅದು ಕಾರ್ಯವನ್ನ ಮಾಡ್ತಾ ಇದೆ, ಅದು ಮುಂದಿನ ದಿನಮಾನದಲ್ಲಿ ಹೇಗೆ ಅದು ಕಾರ್ಯರೂಪಕ್ಕೆ ಅದು ಬರುವಂತದ್ದಾಗಿದೆ ಎಂಬುದಾಗಿ ನಾವು ಆಲೋಚಿಸಿಕೊಳ್ಳಬೇಕು. ನಮ್ಮ ಹೃದಯದಲ್ಲೇ ವಾಸವಾಗಿರುವಂತಹ ಆ ಒಂದು ದೇವರ ರಾಜ್ಯವು ಹೇಗೆ ಅದು ಕಾರ್ಯರೂಪವಾಗಿ ಅದು ಸಾಧಿಸಲ್ಪಡ್ತಾ ಇದೆ, ದೇವರ ರಾಜ್ಯವು ಹೇಗೆ ಅದು ವಿಸ್ತಾರಗೊಳ್ಳುತ್ತದೆ, ಸ್ಥಾಪನೆ ಆಗುವಂತದ್ದಾದರೂ ಹೇಗೆ ಎಂಬುದಾಗಿ ನಾವು ಆಲೋಚಿಸಿದಾಗ ಅದು ನಮ್ಮ ಮೂಲಕವೇ ಆಗುವಂತದ್ದು. ಅದಕ್ಕಾಗಿ ನಾವು ಕಳೆದ ಒಂದು ವಚನ ಭಾಗಗಳನ್ನು ನಾವು ಓದಿಕೊಂಡಾಗ ಕ್ರಿಸ್ತನು ಹೇಳ್ತಾರೆ, ಹೇಗೆ ನೀವು ಯೂದಾಯದಲ್ಲಿ ಸಾಮಾರ್ಯದಲ್ಲಿ ಹೋಗ್ತೀರಾ,
ನೀವು ಪ್ರಪಂಚಾದ್ಯಂತ ಹೋಗಿ ನನಗಾಗಿ ಶಿಷ್ಯರನ್ನ ನೀವು ಮಾಡಿಕೊಳ್ಳಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ನೀವು ದೀಕ್ಷಾ ಸ್ನಾನ ಮಾಡಿಸಿರಿ. ಇದೆಲ್ಲವನ್ನ ಹೇಳುವಾಗ ಇದೆಲ್ಲವೂ ನಮ್ಮ ಮೂಲಕವಾಗಿ ಪ್ರಾರಂಭವಾಗ್ತಾ ಇದೆ, ನಮ್ಮ ಮೂಲಕವಾಗಿ ಅದು ಸ್ಥಾಪನೆ ಆಗುತ್ತಿದೆ ಎಂಬುದಾಗಿಯೂ ಸಹ ನಾವು ಇದು ಇಂಡೈರೆಕ್ಟ್ ಆಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಯಾರೋ ಬಂದು ಇದನ್ನ ಸ್ಥಾಪಿಸಿ ಹೋಗುತ್ತಾರೆ ಎಂಬುದಾಗಿ ಅಲ್ಲ, ಇದು ನಮ್ಮ ಮೂಲಕವಾಗಿ, ಅದು ನಮ್ಮೊಳಗಡೆಯಿಂದ ನಾವು ಅದನ್ನ ನಾವು ಏನ್ ಮಾಡ್ತಾ ಇದ್ದೇವೆ, ನಾವು ಅನೇಕರಿಗೆ ಈ ಒಂದು ಪರಲೋಕ ರಾಜ್ಯದ ವಿಷಯಗಳನ್ನ ಕುರಿತು ಕ್ರಿಸ್ತನ ಒಂದು ಸ್ವಾರ್ಥೀಯ ವಿಷಯಗಳನ್ನ ತಿಳಿಸಿದಾಗ ಆ ಮೊಮೆಂಟ್ ಇಂದ ಏನಾಗುತ್ತದೆ ಅಂದರೆ ನಿಜವಾಗಿ ದೇವರ ರಾಜ್ಯವು ಕಾರ್ಯ ಸಾಧಕವಾಗಿ ಅದು ಸ್ಥಾಪಿತವಾಗುತ್ತದೆ. ಕ್ರಿಸ್ತನು ಅದೇ ರೀತಿಯಾಗಿ ಅದನ್ನ ಪ್ರಾರಂಭಿಸಿ ಸ್ಥಾಪಿಸಿ ಹೋಗಿರುವಂತದ್ದು, ಅದರ ಮೂಲಕವಾಗಿ ಅದನ್ನ ಕಂಟಿನ್ಯೂಷನ್ ಪಾರ್ಟ್ ಆಗಿ ಏನಾಗ್ತಾ ಇದೆ, ನಮ್ಮ ಮೂಲಕ ಅದು ಹೊರಪಟ್ಟು ಏನ್ ಮಾಡ್ತಾ ಇದೆ, ಅದು ಇನ್ನ ಸ್ಥಿರವಾಗ್ತಾ ಇದೆ, ಇನ್ನ ಅದು ನೆಲೆಗೊಂಡು ಬಲವಾಗಿಸ್ತಾ ಇದೆ. ಈ ಒಂದು ಜನರೇಷನ್ ವರೆಗೆ ನಾವು ಇಷ್ಟು ತನಕ ದೇವರ ರಾಜ್ಯವು ಅದು ಹೇಗೆ ಅದು ಬೆಳೆದು ದೊಡ್ಡದಾಗಿ ಎಲ್ಲ ಪ್ರಪಂಚ ಅದ್ಯಂತ ಅದು ಪ್ರಸರಿಸಿಕೊಂಡು ಹರಡಿಕೊಂಡು ಹೇಗೆ ಅದು ಈಗಲೂ ಸಹ ಅದು ಕಾರ್ಯವಾಗಿ ಇನ್ನ ಅನೇಕರಿಗೆ ತಲುಪುವಂತಹ ಒಂದು ಕಾರ್ಯದಲ್ಲಿ ಅದು ಇದೆ ಎಂಬುದಾಗಿ ನಾವು ಆಲೋಚಿಸಿದಾಗ ಖಂಡಿತವಾಗಿ ಪ್ರಿಯರೇ, ನಾವು ಒಂದು ಹುಳಿ ಹಿಟ್ಟಿನ ಒಂದು ವಿಷಯವಾಗಿ ನಾವು ಸಹ ಈ ಒಂದು ಹುಳಿಯಾಗಿ ನಾವು ಸಹ ಈ ಲೋಕದಲ್ಲಿ ಜೀವಿಸಬೇಕು. ಹುಳಿ ಹಿಟ್ಟಿಗೆ ಹೋಲಿಕೆ ಆಗಿರುವಂತ ಪರಲೋಕ ರಾಜ್ಯವನ್ನು ಒಬ್ಬ ಹೆಂಗಸು ಹೇಗೆ ಇದನ್ನ ಕಲಸಿರುತ್ತಾರೋ ಆ ಒಂದು ಕ್ರಿಯೆ ಹಾಗೂ ಆ ಒಂದು ಹುಳಿ ಹಿಟ್ಟು ಎರಡಾಗಿಯೂ ಸಹ ನಾವು ಇಲ್ಲಿ ಆಕ್ಟಿವ್ ಆಗಿ ನಾವು ಲೋಕದಲ್ಲಿ ಏನ್ ಮಾಡ್ಬೇಕಂತೆ, ಕ್ರಿಸ್ತನ ರಾಜ್ಯವನ್ನ, ದೇವರ ರಾಜ್ಯವನ್ನ ನಾವು ಸ್ಥಾಪಿಸಿರುವಂತ ಈ ರಾಜ್ಯವನ್ನ ನಾವು ಕಟ್ಟುವಂತ ಕೆಲಸದಲ್ಲಿ ನಾವು ದೃಢವಾಗಿ ಜೀವಿಸಬೇಕು. ಅದೇ ರೀತಿಯಾಗಿ ಮತ್ತೊಂದು ವಚನವನ್ನ ನಾವು ನೋಡಿಕೊಳ್ಳೋಣ ಪ್ರೇರೆ, ಅದು ಒಳಗಡೆಯಿಂದ ಹೇಗೆ ಅದು ಕಾರ್ಯ ರೂಪವಾಗಿ ಅದು ಹೊರಗಡೆ ಹೇಗೆ ಕಾಣಿಸುವಂತದ್ದು, ಒಳಗಿಂದ ಪ್ರಾರಂಭಿಸಿಕೊಂಡು ಅದು ಹೇಗೆ ದೊಡ್ಡದಾಗಿ ಹೊರಗಡೆ ಅದು ಪ್ರಭಾವಕಾರಿಯಾಗಿ ನಿಲ್ಲುವಂತದ್ದು ಎಂಬುದನ್ನ ಕುರಿತು ಹೆಸ್ಕೇಲ್ ಪ್ರವಾದಿಯ ಗ್ರಂಥ 36ನೇ ಅಧ್ಯಾಯದ 26ನೇ ವಚನವನ್ನ ನೋಡಿಕೊಳ್ಳೋಣ. ಹೆಸ್ಕೇಲನ ಪ್ರವಾದಿಯ ಗ್ರಂಥ 36ನೇ ಅಧ್ಯಾಯದ 26ನೇ ವಚನವನ್ನ ನೋಡಿಕೊಳ್ಳೋಣ. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನ ಹುಟ್ಟಿಸುವೆನು, ಕಲ್ಲಾದ ಹೃದಯವನ್ನ ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನ ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು, ನೀವು ನನ್ನ ವಿಧಿಗಳನ್ನ ಕೈಕೊಂಡು ಆಚರಿಸಿರುವಿರಿ ಎಂಬುದಾಗಿ ಇಲ್ಲಿ ವಚನವು ತಿಳಿಸ್ತಾ ಇದೆ ಪ್ರಿಯರೇ. ಇದು ಖಂಡಿತವಾಗಿ ಒಬ್ಬ ಮನುಷ್ಯನು ತನ್ನ ಹೃದಯವನ್ನ ಮಾರ್ಪಡಿಸಿಕೊಂಡು ನಿಜವಾಗಿರುವಂತಹ ನಂಬಿಕೆಯಿಂದಲೂ ನಿಜವಾದಂತಹ ಪಶ್ಚಾತ್ತಾಪದಿಂದ ಒಬ್ಬ ಪಾಪಿಯು ಮಾರ್ಪಟ್ಟಾಗ ಆತನ ಮೂಲಕವಾಗಿ ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಖಂಡಿತವಾಗಿ ಆತನು ತನ್ನ ಒಳಗಿನ ಜೀವಿತವನ್ನ ಆತನು ಬದಲಾಯಿಸಿಕೊಂಡು ಹೊರಗಡೆ ಆತನು ಏನ್ ಮಾಡ್ತಾ ಇದ್ದಾನಂತೆ, ತಾನು ಬದಲಾಗಿಸಿಕೊಂಡದ ದೇವರು ತನ್ನನ್ನ ಮಾರ್ಪಡಿಸಿದ ರೀತಿಯಲ್ಲಿ ಆತನು ಮತ್ತೊಬ್ಬರನ್ನ ಮಾರ್ಪಡಿಸುವುದಕ್ಕಾಗಿ ಆತನು ಕಾರ್ಯಗಳನ್ನ ಮಾಡುವಂತದ್ದಾಗಿದೆ. ಖಂಡಿತವಾಗಿ ದೇವರ ರಾಜ್ಯವು ಸಹ ಇದೇ ರೀತಿಯಾಗಿ ಇರುವಂತದ್ದು ಪ್ರಿಯರೇ. ಒಬ್ಬ ಪಾಪಿಯು ಹೇಗೆ ಆತನ ಬದಲಾಗಿ ಆತನ ಹೃದಯಗಳನ್ನ ಮಾರ್ಪಡಿಸಿಕೊಂಡು ದೇವರ ನೀತಿ ವಿಧಿಗಳನ್ನ ತನ್ನ ಜೀವಿತದಲ್ಲಿ ಆಚರಿಸಿ ಮತ್ತೊಬ್ಬರಿಗೆ ಅದನ್ನ ಪ್ರಕಟಿಸುವಂತ ಈ ಒಂದು ವಿಷಯವನ್ನ ಕುರಿತು ದೇವರ ರಾಜ್ಯವು ಹೀಗೆ ಪ್ರಸರಿಸುವಂತದ್ದು, ಹೀಗೆ ಹರಡುವಂತದ್ದಾಗಿದೆ. ನಮ್ಮಲ್ಲಿ ಅದು ಪ್ರಾರಂಭವಾಗಿ ನಮ್ಮಲ್ಲಿ ಅದು ಹೇಗೆ ಇದೆ, ಅದು ಹೊರಗಡೆ ಹೇಗೆ ಬರ್ತಾ ಇದೆ ಎಂಬುದಾಗಿ ನಾವು ಆಲೋಚಿಸಿದಾಗ ಈ ಹುಳಿ ಹಿಟ್ಟಿಗೆ ಹೋಲಿಕೆ ಆದಂತ ಈ ಪರಲೋಕ ರಾಜ್ಯವು ಒಂದು ಸಾಮಾನ್ಯವಾಗಿರುವಂತಹ ನಿಮ್ಮ ಮೂಲಕವಾಗಿ ಇದು ಎಷ್ಟು ಕಾರ್ಯಗಳನ್ನ ಸಾಧಿಸುವಂತದ್ದಾಗಿದೆ, ಇದು ಹೇಗೆ ಪ್ರಪಂಚಾದ್ಯಂತ ಹರಡುವಂತದ್ದಾಗಿದೆ ಎಂಬುದಾಗಿಯೂ ಸಹ ನಾವು ಇಲ್ಲಿ ಈ ವಚನಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಒಂದು ಬಾರಿ ಈ ಒಂದು ಹುಳಿ ಹಿಟ್ಟು ಈ ಬೆರಕೆ ಆದಾಗ ಅದನ್ನ ನಾವು ಮತ್ತೆ ಆ ಒಂದು ಪ್ರಾಸೆಸ್ ಅನ್ನ ನಾವು ರಿವರ್ಸ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹುಳಿಯಾದಂತ ಎಲ್ಲಾ ಹಿಟ್ಟನ್ನ ಮತ್ತೆ ನಾವು ಏನಾದರೂ ಅದನ್ನ ತಡೆದು ಮತ್ತೆ ಆ ಫ್ರೆಶ್ ಆಗಿ ಆ ಹಿಟ್ಟನ್ನ ನಾವು ಕನ್ವರ್ಟ್ ಮಾಡ್ಬೋದು ಎಂಬುದಾಗಿ ಆಲೋಚಿಸಿದಾಗ ಖಂಡಿತವಾಗಿಯೂ ಇಲ್ಲ.
ಯಾಕೆಂದರೆ ದೇವರ ಪರಲೋಕ ರಾಜ್ಯದ ಈ ವಾಕ್ಯವು ಎಷ್ಟೊಬ್ಬ ಪಾಪಿಯ ಮನುಷ್ಯನ ಹೃದಯವನ್ನ ಹೇಗೆ ಅದು ಪರಿವರ್ತಿಸಿ ಮತ್ತೊಬ್ಬರಿಗೆ ಆತರ ಒಂದು ಉಪ್ಪಾಗಿಯೂ ಬೆಳಕಾಗಿಯೂ ಜೀವಿಸುವಂತೆ ದೇವರು ಒಬ್ಬರ ಜೀವಿತವನ್ನ ಮಾರ್ಪಡಿಸುತ್ತಾರೆ ಎಂಬುದಾಗಿ ಈ ಒಂದು ಹೆಸ್ಕೇಲ್ ಪ್ರವಾದಿಯ ಗ್ರಂಥದ ಈ ಒಂದು ವಚನದಲ್ಲಿ ನಾವು ನೋಡಿಕೊಂಡೆವು ಪ್ರಿಯರೇ. ಹೇಗೆ ದೇವರು ಒಬ್ಬರ ಹೃದಯವನ್ನ ಮಾರ್ಪಡಿಸಿದ ನಂತರ ಆತನಿಗೆ ಹೊಸ ಸ್ವಭಾವವನ್ನ ಹೊಸದಾದಂತಹ ನೂತನ ಜೀವಿತವನ್ನ ಆತನಲ್ಲಿ ಕೊಡ್ತಾರೆ. ಹೃದಯವನ್ನ ಮಾರ್ಪಡಿಸಿ ಹೇಗೆ ದೇವರು ಆ ಕಲ್ಲಾದ ಹೃದಯವನ್ನ ತೆಗೆದು ನಮ್ಮಲ್ಲಿ ದೇವರ ವಾಕ್ಯಗಳನ್ನ ನಂಬುವಂತಹ ಒಂದು ಮೃದುವಾದಂತಹ ಹೃದಯವನ್ನ ನೀಡುತ್ತಾರೆ. ಇದು ಹೇಗೆ ತನ್ನ ಆತ್ಮವಾದ ಪವಿತ್ರಾತ್ಮವನ್ನ ನಮಗೆ ದಯಪಾಲಿಸಿ ನಮ್ಮನ್ನು ಸಕಲ ವಿಧವಾದ ಆತನ ವಿಧಿಗಳನ್ನ ಕೈಕೊಳ್ಳುವ ರೀತಿಯಲ್ಲಿ ನಮ್ಮನ್ನ ಪ್ರೇರಿಸುವಂತದ್ದಾಗಿದೆ. ನಮ್ಮ ಜೀವಿತದ ಒಂದ್ ಚಿಕ್ಕ ಪಾಯಿಂಟ್ ಅನ್ನ ದೇವರು ಟಚ್ ಮಾಡುವಂತದ್ದಲ್ಲ ಪ್ರಿಯರೇ, ಸಂಪೂರ್ಣವಾಗಿ ನಮ್ಮ ಜೀವಿತವನ್ನ, ನಮ್ಮ ಹೃದಯದ ಪ್ರತಿಯೊಂದು ಕಾರ್ನರ್ ಅನ್ನ ದೇವರು ಏನ್ ಮಾಡುವಂತದ್ದು, ಸಂಪೂರ್ಣವಾಗಿ ಸಂಧಿಸುವಂತದ್ದು. ದೇವರ ವಾಕ್ಯಕ್ಕೆ ಅಥವಾ ದೇವರ ರಾಜ್ಯಕ್ಕೆ ಇರುವಂತಹ ಒಂದು ಮಹಾ ಬಲವಾದಂತಹ ಮುಖ್ಯವಾದಂತಹ ಆ ಒಂದು ಪ್ರಭಾವವೇ ಇದಾಗಿರುತ್ತದೆ. ಒಬ್ಬರ ಹೃದಯದಲ್ಲಿ ದೇವರ ವಾಕ್ಯವು ಬಿತ್ತಲ್ಪಟ್ಟರೆ ಅದು ಎಷ್ಟು ಸಂಪೂರ್ಣವಾಗಿ ಅದು ಕಾರ್ಯ ಸಾಧಕವಾಗಿರುತ್ತದೆ. ತನ್ನ ಕೆಲಸವನ್ನ ಹೇಗೆ ಅದು ನಿಲ್ಲಿಸುವಂತದ್ದಲ್ಲ. ಈ ಹುಳಿ ಹಿಟ್ಟು ಸಹ ಅದೇ ಒಂದು ಸ್ವಭಾವವನ್ನು ಹೊಂದಿರುವಂತದ್ದು. ಅದು ಫಸ್ಟ್ ಒಂದು ಹಿಟ್ಟನ್ನ ಹುಳಿಯಾಗಿಸೋದಕ್ಕೆ ಪ್ರಾರಂಭಿಸಿದಾಗ ಅದು ಸಂಪೂರ್ಣವಾಗಿ ಅದು ಮಾರ್ಪಡಿಸುವ ತನಕ ಅದು ಬಿಡುವುದಿಲ್ಲ, ತನ್ನ ಕಾರ್ಯವನ್ನ ಅದು ಬಿಡುವುದಿಲ್ಲ. ಮತ್ತು ಅದು ಮಾಡುವಂತ ಕಾರ್ಯ ಅದು ಸಂಪೂರ್ಣವಾಗಿ ಇರುವಂತದ್ದಾಗಿದೆ. ಅದೇ ರೀತಿಯಾಗಿ ದೇವರ ಪರಲೋಕ ರಾಜ್ಯವಾಗಿರುವಂತ ಈ ಹುಳಿ ಹಿಟ್ಟು ನಮ್ಮ ಜೀವಿತದಲ್ಲಿ, ನಿಮ್ಮ ಜೀವಿತಗಳಲ್ಲಿ ಅದು ಬೆರೆತಾಗ ಅದು ತನ್ನ ಕಾರ್ಯವನ್ನ ಹೇಗೆ ಅದು ಸಂಪೂರ್ಣವಾಗಿ ಅದು ನಿಶಬ್ದವಾಗಿ ಪ್ರಾರಂಭವಾದಾಗ್ಯೂ ನಮ್ಮ ಒಳಗಡೆಯಿಂದ, ನಮ್ಮ ಒಳಗಿನ ಜೀವಿತದಿಂದ ಅದು ಹೊರಗಡೆ ಹೇಗೆ ಅದು ಫಲವಾಗಿ ಕಾಣಬರುತ್ತದೆ ಮತ್ತು ಅದನ್ನ ಯಾರಿಂದಲೂ ತಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತು ಅದು ನಮ್ಮ ವ್ಯಕ್ತಿಗತ ಜೀವಿತವನ್ನ ಮೀರಿ ನಾವು ಅನೇಕರಿಗೆ ಬೆಳಕಾಗಿ ನಿಲ್ಲುವುದಕ್ಕೆ ಅದು ಹೇಗೆ ನಮ್ಮನ್ನ ಬೆಂಬಲಿಸುವಂತದ್ದಾಗಿದೆ, ನಮ್ಮನ್ನು ಹೇಗೆ ಪರಿವರ್ತನೆ ಮಾಡುವಂತದ್ದಾಗಿದೆ. ಇದನ್ನ ಕುರಿತು ನಾವು ಇವತ್ತಿನ ದಿನದಲ್ಲಿ ಆಲೋಚಿಸ್ತಾ ಇದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ದೇವರ ರಾಜ್ಯವು ನಮ್ಮೊಳಗೆ ಹೇಗೆ ಕಾರ್ಯವನ್ನ ನಿರ್ವಹಿಸುತ್ತದೆ. ನಿಜವಾಗಿಯೂ ನಾವು ಆಲೋಚಿಸಿದಾಗ ನಮ್ಮಲ್ಲಿ ಒಂದು ನೂತನವಾದಂತಹ ಸ್ವಭಾವ, ಫಸ್ಟ್ ಆಗಿ ನಮ್ಮಲ್ಲಿ ನೂತನವಾದಂತಹ ಜನನ ರೀಬರ್ತ್ ಆಗಿ ನಾವು ಮಾರ್ಪಡುವಂತದ್ದು. ದೀಕ್ಷಾ ಸ್ನಾನದ ಮೂಲಕ ನಮಗೆ ಹೇಗೆ ಒಂದು ಹೊಸ ಜೀವಿತವನ್ನ ದೇವರು ಕೊಡ್ತಾರೆ, ನೂತನವಾಗಿ ನಾವು ಹೇಗೆ ಜನ್ಮಿಸುತ್ತೇವೆ, ಆ ಒಂದು ಜನನದ ಮೂಲಕವಾಗಿ ನಾವು ಹೊಸಬರಾಗಿ ನಾವು ಮಾರ್ಪಡುವಂತದ್ದಾಗಿದೆ ಪ್ರೇರೆ. ಅದೇ ರೀತಿಯಾಗಿ ನಮ್ಮ ಮನಸ್ಸನ್ನ ನಾವು ನೂತನ ಪಡಿಸಿಕೊಂಡು ನವೀಕರಿಸಿಕೊಂಡಾಗ ನಾವು ನಮ್ಮ ಗುಣಗಳ ಮೂಲಕ, ಸ್ವಭಾವಗಳ ಮೂಲಕ ದೇವರ ಒಂದು ಫಲಗಳನ್ನ ನಾವು ಇತರರ ಮುಂದೆ ನಾವು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಮೊದಲನೇದಾಗಿ ನಮ್ಮ ಒಳಗಡೆಯಿಂದ ಕಾರ್ಯವು ಪ್ರಾರಂಭವಾಗಿ ಅದು ಮತ್ತೊಬ್ಬರಿಗೆ ತಲುಪುವಂತಹ ಆ ರೀತಿಯಲ್ಲೇ ಇರುವಂತದ್ದಾಗಿದೆ ಪ್ರಿಯರೇ. ಹುಳಿ ಹಿಟ್ಟಾಗಿರುವಂತ ಈ ಪರಲೋಕ ರಾಜ್ಯವು ಹೇಗೆ ಅದು ಫೋರ್ಸ್ ಆಗಿ ನಮ್ಮ ಮೂಲಕವಾಗಿ ಅನೇಕರಿಗೆ ತಲುಪುವಂತದ್ದಾಗಿದೆ, ಅದು ಕಂಪ್ಲೀಟ್ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಹೇಗೆ ತೆಗೆದುಕೊಳ್ಳುತ್ತದೆ ಎಂಬುದಾಗಿ ಆ ಒಂದು ವಿಷಯವನ್ನ ಕುರಿತು ದೇವರ ಪರಲೋಕ ರಾಜ್ಯದ ಮಾತುಗಳಿಗೆ, ವಾಕ್ಯಗಳಿಗೆ ಇರುವಂತಹ ಶಕ್ತಿಯನ್ನ ಕುರಿತು ದೇವರು ಈ ಒಂದು ಸಾಮ್ಯದಲ್ಲಿ ತಿಳಿಸಿರುವಂತದ್ದು. ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಆಗಿದೆ. ಈ ಒಂದು ಸಾಮ್ಯ ಇಷ್ಟೇ ಇದೆಯಾ ಎಂಬುದಾಗಿ ನಾವು ಆಲೋಚಿಸಿದಾಗ ಖಂಡಿತವಾಗಿ ಇಷ್ಟು ಸಿಂಪಲ್ ಆಗಿರುವಂತ ಈ ಒಂದು ಸಾಮ್ಯದಲ್ಲಿ ದೇವರ ರಾಜ್ಯದ ಪ್ರಭಾವವು ಹೇಗಿರುತ್ತದೆ, ಅದು ಎಷ್ಟು ಕಾರ್ಯ ಸಾಧಕವಾಗಿರುತ್ತದೆ ಎಂಬುದಾಗಿ ಇಷ್ಟು ರೀತಿಯ ಇದು ಒಳ ಅರ್ಥವನ್ನ ನಾವು ಹೀಗೆ ಅರ್ಥ ಮಾಡಿಕೊಳ್ಬೇಕಾಗುತ್ತದೆ ಪ್ರಿಯರೇ. ಹೇಗೆ ಹುಳಿಯಿಟ್ಟಾಗಿರುವ ಈ ಪರಲೋಕ ರಾಜ್ಯವು ಸಾಮಾನ್ಯರಾಗಿರುವಂತ ನಿಮ್ಮ ಮೂಲಕವಾಗಿ ಈ ಮೂರು ಸೇರಿನ ಹಿಟ್ಟಾಗಿರುವಂತ ಈ ಪ್ರಪಂಚದಲ್ಲಿರುವಂತ ಅನೇಕ ಜನರನ್ನ ಅದು ಸಂಪೂರ್ಣವಾಗಿ ಪರಿವರ್ತನೆ ಮಾಡುವಂತದ್ದಾಗಿದೆ. ಅದು ಸಂಪೂರ್ಣವಾಗಿ ಕೊನೆಯಲ್ಲಿ ಹೇಗೆ ಅದು ಸಂಪೂರ್ಣವಾಗಿ ಒಬ್ಬೊಬ್ಬರ ಹೃದಯಗಳನ್ನ ಮಾರ್ಪಡಿಸಿ ದೇವರ ಕಡೆಗೆ ತಿರುಗಿಸುವಂತದ್ದಾಗಿದೆ. ಇದನ್ನ ಈ ಒಂದು ವಾಕ್ಯ ಸಂದೇಶದ ಮುಖ್ಯವಾದಂತಹ ಟೇಕ್ ಹೋಮ್ ಮೆಸೇಜ್ ಆಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಇದರಲ್ಲಿ ನಮ್ಮ ಕೆಲಸವು ಎಷ್ಟು ಮುಖ್ಯವಾಗಿ ಇರುವಂತದ್ದು, ಇದನ್ನ ನಾವು ಅರ್ಥ ಮಾಡಿಕೊಂಡವರಾಗಿ ಆ ಒಂದು ದೇವರು ಕೊಟ್ಟಿರುವಂತಹ ಈ ಮಹಾ ಪದವಿಗೆ ನಾವು ಅರ್ಹರಾಗಿ ನಿಂತುಕೊಂಡು
ಆತನು ಅದೇ ರೀತಿಯಾಗಿ ನಾವು ಸಹ ಈ ಹುಳಿಯ ಹಾಗೆ, ಈ ಹುಳಿಯ ಸ್ವಭಾವದವರಾಗಿ ನಾವು ಜೀವಿಸಬೇಕು. ಅದು ಮೊದಲನೇದಾಗಿ ಅದು ಸಂಪೂರ್ಣವಾಗಿ ಶಾಂತ ರೀತಿಯಿಂದ ಕೆಲಸ ಮಾಡುವಂತದ್ದಾಗಿದೆ. ನಮ್ಮಲ್ಲಿಯೂ ಸಹ ಅದೇ ರೀತಿಯಾಗಿ ನಾವು ತಿಳಿಸಿದಂತಹ ವಾಕ್ಯಗಳನ್ನ ನಾವು ಸಹ ಶಾಂತ ರೀತಿಯಿಂದ ನಾವು ತಿಳಿಸಿ ಅದಕ್ಕಾಗಿ ನಾವು ವೆಯ್ಟ್ ಮಾಡಬೇಕಾಗುತ್ತದೆ. ಪೇಶನ್ಸ್ ಇಂದ ನಾವೇನ್ ಮಾಡ್ಬೇಕು, ವೆಯ್ಟ್ ಮಾಡಬೇಕಾಗುತ್ತದೆ. ನಂತರವಾಗಿ ಅದು ಎಷ್ಟು ರೀತಿಯಾಗಿ ನಮ್ಮ ಒಂದು ಸಹವಾಸದ ಮೂಲಕ ನಾವು ಇತರರೊಂದಿಗೆ ಎಷ್ಟು ಬೆರೆತಾಗಲೇ ಆ ನಮ್ಮ ಮೂಲಕವಾಗಿ ಆ ಒಂದು ಹೀಟ್ ಪ್ರಾರಂಭವಾಗುವಂತದ್ದು. ಈ ಪ್ರಾಸೆಸ್ ನಲ್ಲಿಯೂ ಅಷ್ಟೇ, ಈ ಹುಳಿ ಹಿಟ್ಟು ಈ ಬೇರೆ ಹಿಟ್ಟಿಗೆ ಅದು ಕಲಸಿದಾಗಲೇ ಅದು ಏನಾಗ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ. ಅದೇ ರೀತಿಯಾಗಿ ನಾವು ಸಹ ಮತ್ತೊಬ್ಬರ ಸಹವಾಸದಲ್ಲಿ ನಾವು ಸಹ ಯಾವ ರೀತಿಯಲ್ಲಿ ಇರ್ತೇವೆ, ಅಷ್ಟು ರೀತಿಯಾದಂತಹ ಉತ್ತಮವಾದಂತಹ ರಿಸಲ್ಟ್ ಅನ್ನ ನಾವು ಕಾಣಬಹುದು. ಈ ರೀತಿಯಾಗಿ ಮತ್ತೊಬ್ಬರ ಸಂಗಡ ನಾವು ಏನಾಗಿರಬೇಕು, ಐಕ್ಯತೆಯಿಂದ ಅವರೊಂದಿಗೆ ನಾವು ಸಹವಾಸವನ್ನ ನಾವು ದೃಢವಾಗಿ ನಾವು ಮಾಡಿಕೊಂಡಾಗ ನಾವು ಅನೇಕರಿಗೆ ನಮ್ಮನ್ನ ಕುರಿತು ದೇವರ ರಾಜ್ಯದ ವಿಷಯದ ಈ ಕಾರ್ಯಗಳನ್ನ ಕುರಿತು ನಾವು ತಿಳಿಸಬಹುದು ಪ್ರಿಯರೇ. ಅದೇ ರೀತಿಯಾಗಿ ಈ ವಿಷಯಗಳನ್ನ ನಡೆಸುವಾಗ ನಾವು ಹೇಳಿದಂತ ವಾಕ್ಯವೇ ಆಗಿದ್ದರೂ ಸಹ ಇದರಲ್ಲಿ ಕಾರ್ಯ ಮಾಡುವಂತದ್ದು ಹೆಚ್ಚಿನದಾಗಿ ಪವಿತ್ರಾತ್ಮರು ಒಬ್ಬರ ಹೃದಯದಲ್ಲಿ ವಾಕ್ಯದ ಮೂಲಕವಾಗಿ ಅವರನ್ನ ಕಾರ್ಯವನ್ನ ಮಾಡಿ ಆ ಕಾರ್ಯಗಳ ಮೂಲಕವಾಗಿ ಅವರ ಹೃದಯಗಳನ್ನು ಮಾರ್ಪಡಿಸಿ ಅವರು ಆ ವಾಕ್ಯಕ್ಕೆ ಒಳಪಡುವ ರೀತಿಯಲ್ಲಿ ದೇವರು ಏನ್ ಮಾಡಿರ್ತಾರೆ, ತನ್ನ ಆತ್ಮವನ್ನ ಸುರಿಸಿರುತ್ತಾರೆ. ಅದೇ ಹೆಸ್ಕೇಲ್ ಪ್ರವಾದನೆ ಗ್ರಂಥದಲ್ಲಿ ನಾವು ತಿಳಿದುಕೊಂಡಿದ್ದೇವೆ, ಆ ವಚನವನ್ನ ನಾವು ಓದಿಕೊಂಡಿದ್ದೇವೆ. ಆತನು ತನ್ನ ಆತ್ಮನ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಅವರ ವಿಧಿಗಳನ್ನ ನಾವು ನೆರವೇರಿಸುವುದಕ್ಕೆ ಆತನು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಸಹಾಯವನ್ನ ಮಾಡ್ತಾ ಇದ್ದಾರೆ. ಪವಿತ್ರಾತ್ಮರು ಈ ರೀತಿಯಾಗಿ ಒಬ್ಬರ ಜೀವಿತದಲ್ಲಿ ಚಿಕ್ಕದಾದಂತಹ ವಾಕ್ಯಗಳನ್ನ ನಾವು ಬಿತ್ತಿದಾಗ ಅದರ ಮೂಲಕವಾಗಿ ಅವರ ಜೀವಿತಗಳನ್ನ ಅವರು ಬದಲಾಯಿಸುವಂತಹ ಕಾರ್ಯಗಳಲ್ಲಿ ಇರ್ತಾರೆ ಪ್ರಿಯರೇ. ಅದಕ್ಕಾಗಿ ನಾವು ಪ್ರಾರ್ಥನೆಯನ್ನ ಮಾಡಿದಾಗ ವಾಕ್ಯಗಳನ್ನ ತಿಳಿಸುವುದಕ್ಕೆ ಮೊದಲನೇದಾಗಿ ನಾವು ಮಾಡುವಂತ ಪ್ರಾರ್ಥನೆಯಲ್ಲಿ ನಾವು ಹೇಗೆ ಪವಿತ್ರಾತ್ಮರನ್ನ ಸ್ವಾಗತಿಸುತ್ತೇವೆ, ಪವಿತ್ರಾತ್ಮರ ಸಹಾಯವನ್ನ ನಾವು ಬೇಡಿಕೊಳ್ಳುತ್ತೇವೆ. ಖಂಡಿತವಾಗಿ ನಿಮ್ಮ ಜೀವಿತಗಳಲ್ಲಿ ಪ್ರಿಯರೇ ಪವಿತ್ರಾತ್ಮರ ಈ ಕಾರ್ಯಗಳು ಬಹಳ ಇಂಪಾರ್ಟೆಂಟ್ ಆಗಿ ಇರುತ್ತದೆ ಪ್ರಿಯರೇ. ಇದನ್ನ ನಾವು ತಿಳಿದುಕೊಂಡಾಗ ನಾವು ಹೇಗೆ ಇದನ್ನ ಕಾರ್ಯರೂಪವಾಗಿ ದೇವರ ವಾಕ್ಯಗಳನ್ನ ಇಷ್ಟು ರೀತಿಯಾಗಿ ನಾವು ಸಾಮಾನ್ಯವಾಗಿ ಬಲಹೀನರಾಗಿರುವಂತಹ ನಮಗೆ ದೇವರು ಕೊಟ್ಟಿರುವಂತಹ ಒಪ್ಪಿಸಿರುವಂತಹ ಈ ಮಹಾ ಪದವಿಯ ಕಾರ್ಯಗಳನ್ನ ನಾವು ಅದನ್ನ ತೆಗೆದುಕೊಂಡು ನಿಜಕ್ಕೂ ಅದನ್ನ ನಾವು ಪರಲೋಕ ರಾಜ್ಯದ ಈ ಹುಳಿ ಹಿಟ್ಟನ್ನ ನಾವು ಅನೇಕ ರೀತಿಯಾದಂತಹ ದೇವರ ಮಕ್ಕಳಿಗೆ ನಾವು ತಲುಪಿಸುವಂತಹ ಈ ವಿಷಯದಲ್ಲಿ ನಾವು ಹೇಗೆ ಇರಬೇಕು ಎಂಬುದಾಗಿಯೂ ಸಹ ಈ ಸಾಮ್ಯ ರೂಪದ ಈ ವಚನಗಳು ನಮಗೆ ತಿಳಿಸಿಕೊಟ್ಟಿದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಸಹ ಈ ರೀತಿಯಾದಂತಹ ಜೀವಿತವನ್ನ ನಾವು ಮಾಡಿದಾಗಲೇ ದೇವರು ನಮ್ಮನ್ನ ಮೆಚ್ಚುವಂತದ್ದಾಗಿರುತ್ತದೆ, ದೇವರು ನಮ್ಮನ್ನ ಇಷ್ಟಪಡುವಂತದ್ದಾಗಿರುತ್ತದೆ. ಈ ಹುಳಿಗೆ ಇರುವಂತಹ ಸ್ವಭಾವವನ್ನು ನಾವು ನೋಡಿಕೊಂಡು ಅದು ಎಷ್ಟು ಕಾರ್ಯ ಸ್ವರೂಪವಾಗಿರುವಂತದ್ದು, ನಿಶಬ್ದದಿಂದ ಅದು ತನ್ನ ಕೆಲಸವನ್ನ ಮಾಡುವಂತದ್ದು, ಒಳಗಿನಿಂದ ಅದು ಪ್ರಾರಂಭಿಸಿ ಹೊರಗಡೆ ಅದು ಹೇಗೆ ಅದು ತನ್ನ ರಿಸಲ್ಟ್ ಅನ್ನ ಕಾಣಿಸುವಂತದ್ದು, ತೋರಿಸುವಂತದ್ದು. ಇದೆಲ್ಲವನ್ನು ನೋಡಿದಾಗ ನಮಗೆ ಖಂಡಿತವಾಗಿ ದೇವರ ವಾಕ್ಯದಲ್ಲಿರುವಂತ ಇಷ್ಟು ಪ್ರಭಾವವಾದ ಶಕ್ತಿಯು ಇಂಥದ್ದಾಗಿದೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ ಪ್ರಿಯರೇ. ನಾವು ಬಲಹೀನತೆಯಲ್ಲಿ ನಮ್ಮ ಬಲಹೀನತೆಯಲ್ಲಿಯೂ ಸಹ ದೇವರು ತನ್ನ ವಾಕ್ಯದ ಮೂಲಕ ಬಲವಾಗಿ ನಮ್ಮನ್ನ ಕಾರ್ಯಸಾಧಕವಾಗಿ ಅವರು ಸಹ ನಮ್ಮನ್ನ ಏನ್ ಮಾಡುವಂತದ್ದಾಗಿದೆ, ನಮ್ಮನ್ನ ಬಲಪಡಿಸುವಂತದ್ದಾಗಿದೆ. ಸೊ ದೇವರ ವಾಕ್ಯ ನಮ್ಮಲ್ಲಿ ಆಗಿರಲಿ, ನಾವು ಸಾರಿದಾಗ ಇನ್ನೊಬ್ಬರಲ್ಲಾಗಿರಲಿ, ಅದು ತನ್ನ ಕಾರ್ಯವನ್ನ ನೆರವೇರಿಸದೆ ಅದು ಹಿಂತಿರುಗುವಂತದ್ದಲ್ಲ. ಅದು ಸಂಪೂರ್ಣವಾಗಿ ಒಬ್ಬರನ್ನ ಪರಿವರ್ತನೆ ಮಾಡುವಂತದ್ದು, ಸಂಪೂರ್ಣವಾಗಿ ಒಬ್ಬರಲ್ಲಿ ಬದಲಾವಣೆಯನ್ನ ಮಾಡುವಂತದ್ದಾಗಿದೆ. ಸೊ ನಾವು ಏನ್ ಮಾಡಬೇಕು, ಇಷ್ಟು ಬಲವಾಗಿಯೂ ಇಷ್ಟು ಶಕ್ತಿಕರವಾಗಿರುವಂತಹ ಈ ವಚನಗಳನ್ನ ನಾವು ಹಿಡಿದವರಾಗಿ, ದೇವರ ವಾಕ್ಯವೆಂಬ ಖಡ್ಗವನ್ನ ನಾವು ಹಿಡಿದುಕೊಂಡವರಾಗಿ ಈ ಜೀವಿತದ ಈ ಪಯಣವನ್ನ, ಈ ಹೋರಾಟವನ್ನ ನಾವು ದೃಢವಾಗಿ ಬಲವಾಗಿ, ಖಂಡಿತವಾಗಿ ಒಬ್ಬ ಯೋಧ ಹೇಗೆ ಇರ್ತಾರೆ ಅವರನ್ನು ನೋಡಿದ್ರೆ
ನಮಗೆ ಖಂಡಿತವಾಗಿ ಆಶ್ಚರ್ಯವಾಗುತ್ತದೆ ಪ್ರಿಯರೇ. ಅಷ್ಟು ಶಕ್ತಿಯುತವಾಗಿ, ಅಷ್ಟು ಬಲವಾಗಿ ಆ ವೆಪ್ಪನ್ ಅನ್ನ ಹಿಡಿದುಕೊಂಡು ಹೇಗೆ ಯುದ್ಧ ಭೂಮಿಯಲ್ಲಿ ಅವರು ಹೋರಾಡ್ತಾರೆ. ಇದನ್ನ ನಾವು ಆಲೋಚಿಸಿದಾಗ ನಾವು ಸಹ ಅದೇ ರೀತಿಯಾಗಿ ಅಷ್ಟು ಸ್ಟ್ರಾಂಗ್ ಆಗಿ ದೇವರ ಖಡ್ಗವೆಂಬ ಈ ವಾಕ್ಯವನ್ನ ನಾವು ಹಿಡಿದುಕೊಂಡವರಾಗಿ, ಈ ಲೋಕದಲ್ಲಿ ಇರುವಂತಹ ಈ ಜೀವಿತವನ್ನು ನಾವು ಮುಗಿಸಿಕೊಂಡವರಾಗಿ ಪರಲೋಕಕ್ಕೆ ನಾವು ಏನಾಗ್ಬೇಕು, ದೇವರ ಒಂದು ಸ್ಥಳಕ್ಕೆ ನಾವು ಹಿಂತಿರುಗಬೇಕಾಗುತ್ತದೆ. ದೇವರ ಈ ವಾಕ್ಯದ ಮೂಲಕ ನನ್ನನ್ನು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥಿಸಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧರು, ಮಹೋನ್ನತರು, ಮಹಾಪರಿಶುದ್ಧರಾದಂತಹ ಪರಲೋಕದ ತಂದೆಯಾದ ದೇವರೇ, ಇಷ್ಟು ತನಕ ತಂದೆ ಪರಲೋಕ ರಾಜ್ಯದ ವಿಷಯವನ್ನ ಕುರಿತು ನೀವು ತಿಳಿಸಿದಂತಹ ಸಾಮ್ಯರೂಪವಾಗಿರುವಂತಹ ಈ ವಚನಗಳಲ್ಲಿರುವಂತಹ ಸಂಪೂರ್ಣವಾದ ಜ್ಞಾನವನ್ನ, ಇದರಲ್ಲಿ ನೀವು ಹೇಗೆ ಇದನ್ನ ಬರೆಸಿದ್ದೀರಿ, ಇದರ ಅರ್ಥವೇನಾಗಿತ್ತು, ಇದೆಲ್ಲವನ್ನ ತಿಳಿಸೋದಕ್ಕೆ ನೀವು ಮಾಡಿಕೊಟ್ಟಂತಹ ಈ ಸಹಾಯಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಅದೇ ರೀತಿಯಾಗಿ ಸಹ ನಮ್ಮಲ್ಲಿಯೂ ಸಹ ಈ ಒಂದು ಹುಳಿ ಹಿಟ್ಟಿನ ಈ ಒಂದು ನಿಮ್ಮ ವಾಕ್ಯದಲ್ಲಿರುವಂತಹ ಆ ಪ್ರಭಾವದ ಶಕ್ತಿಯನ್ನ ನಾವು ಮತ್ತೊಬ್ಬರಿಗೆ ನಾವು ಅದನ್ನ ತಿಳಿಸುವಾಗಲೂ ಸಹ ಅದೇ ರೀತಿಯಾಗಿ ಅವರ ಜೀವಿತಗಳಲ್ಲಿಯೂ ಮಾರ್ಪಡುವಿಕೆ ಮತ್ತು ಮಾನಸಾಂತರವು ಉಂಟಾಗಿ ಅನೇಕರು ನಿಮ್ಮ ಕಡೆಗೆ ತಿರುಗುವಂತಹ ಒಂದು ವಿಷಯದಲ್ಲಿಯೂ ಸಹ ನಿಮ್ಮ ಪವಿತ್ರಾತ್ಮರ ಸಹಾಯವನ್ನ ಪ್ರತಿಯೊಬ್ಬರಿಗೆ ಅನುಗ್ರಹಿಸಿ ತಂದೆ. ನಿಮ್ಮ ವಾಕ್ಯಗಳನ್ನ ಅದನ್ನ ಕೇಳಿ ನಮ್ಮ ಜೀವಿತಗಳನ್ನು ಮಾರ್ಪಡಿಸಿಕೊಳ್ಳುವುದಲ್ಲದೆ ಮತ್ತೊಬ್ಬರನ್ನು ಸಹ ನಾವು ನಿಮ್ಮ ಕಡೆಗೆ ತಿರುಗಿಸುವುದಕ್ಕೆ ನಮಗೆ ಸಹಾಯ ಮಾಡಿ. ಇಷ್ಟು ತನಕ ನಾವು ಮಾಡಿದಂತ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಆಲಿಸಿದ್ದೀರಿ ಎಂದು ನಂಬುತ್ತಾ ಎಲ್ಲವನ್ನು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ಇಂದಿಗೂ ಎಂದಿಗೂ ಸದಾ ಕಾಲವು ನಮ್ಮೆಲ್ಲರ ಸಂಗಡವಿರಲಿ. ಆಮೇಲೆ ಎಲ್ಲರಿಗೂ ವಂದನೆಗಳು ಪ್ರಿಯರೇ.